ಹಾಸನದ ಬಗ್ಗೆ ಮಾತಾಡಿ ಅಂತ ಶಾಸಕರು ರೇವಣ್ಣ ಅವ್ರಿಗೆ ಹೇಳ್ತಿದ್ದಾರೆ. ನಾವು ಇಲ್ಲ ಹಾಸನದ ಬಗ್ಗೆ ಮಾತಾಡೋಕ್ಕೆ ಕೂತಿದ್ದೀವಿ. ಹಾಸನ ಹಂಗಾಮ ಮೊದಲನೇ ಚರ್ಚೆ ವಿಷಯದಲ್ಲಿ ನನ್ನ ಜೊತೆ ರಮೇಶ್ ಬಾಬು ಅವರು, ಕಾಂಗ್ರೆಸ್ನ ವಕ್ತಾರರು, ಡಾಕ್ಟರ್ ತೇಜಸ್ವಿನಿ ಗೌಡ, BJP MLC ವಕ್ತಾರರು, ರಾಜು ಗೌಡ್ರು JDSನ ವಕ್ತಾರರು. JDSನ ಚರ್ಚೆ ವಿಷಯ JDS ಇಂದಾನೇ ಶುರು ಮಾಡೋಣ ಅಲ್ವಾ ಸರ್? ರೈಟ್. ರಾಜು ಗೌಡ್ರೆ, ನಿಂತೋಯ್ತು ಅಂತ ಅನ್ಕೊಂಡ್ವಿ, ಬಟ್ ನಿಂತಿಲ್ಲ ಇದು ಅಂತ. ಅವತ್ತಿನ ದಿನ ಕುಮಾರಸ್ವಾಮಿ ಅವ್ರು ಏನು ಮಾಡಿದ್ರು, ಇವತ್ತಿನ ದಿನ ರೇವಣ್ಣ ಅವ್ರು ಅದನ್ನು ಮಾಡ್ತಿದ್ದಾರಾ ಅಂತ. ಅವತ್ತು ಇವತ್ತು ಏನು ಅಂತ ನೀವು ಪ್ರಶ್ನೆ ಇರ್ಬೋದು. ಕುಮಾರಸ್ವಾಮಿ ಅವ್ರು 2 ಕ್ಷೇತ್ರ ಕಂಟೆಸ್ಟ್ ಮಾಡ್ತಾರೆ, ಬೈ ಎಲೆಕ್ಷನ್ ಬರುತ್ತೆ, ಆವಾಗ ಅನಿತಾ ಮೇಡಮನ್ನು ಕರ್ಕೊಂಡ್ಬಂದು ಕಂಟೆಸ್ಟ್ ಮಾಡಿಸ್ತಾರೆ. ಅದೇ ರೀತಿ ರೇವಣ್ಣ ಅವ್ರು ಕೂಡ ಇದು ಚರ್ಚೆ ಆ್ಯಕ್ಚುಲಿ ಆವಾಗಲೇ ನಡೆದಿತ್ತು. ಈಗ ಮುನ್ನೆಲೆಗೆ ಯಾಕೆ ಬಂತು ಅಂದರೆ ರೇವಣ್ಣ ಅವ್ರು ಖುದ್ದ ಹೇಳ್ಬಿಟ್ರು, ಒಳ್ಳೆ ನರಸೀಪುರದಿಂದ ನಾನು ಹಾಸನಕ್ಕೆ ಬರೋಕ್ಕೆ ರೆಡಿ ಅಂತ. 2 ಕ್ಷೇತ್ರ ಕೊಟ್ಟರು ಅಥವಾ ಒಂದೇ ಕ್ಷೇತ್ರ ಕೊಟ್ಟರು, ಅವ್ರನ್ನ ಇಲ್ಲಿ ಕರೆಸಿ ಇವ್ರನ್ನ ಅಲ್ಲಿ ಕಳಿಸ್ತಿರೋ ಸ್ವರೂಪ ಎಲ್ಲೋ ಒಂದು ಕಡೆ ಇದೆಲ್ಲದ್ರ ನಡುವೆ ಕಳೆದೋದ್ರ ಅಂತ. ಮಳೆ ನಿಂತರೂ ಮಳೆ ಹನಿ ನಿಲ್ಲಿಲ್ಲ ಅನ್ನಂಗೆ ಮಾಧ್ಯಮಗಳಲ್ಲಿ ಚರ್ಚೆಗಳು ನಿಲ್ತಾ ಇಲ್ಲ. ಮಾಧ್ಯಮಗಳಲ್ಲಿ ಚೆನ್ನಾಗಿದೆ ಇದು. ಪ್ರಶ್ನೆಗಳು ಕೇಳಿದಾಗ ಉತ್ತರ ಕೊಡಲೇಬೇಕಾಗ್ತದೆ. ಎದುರುಗಡೆ ನಿಲ್ಸ್ಕೊಂಡು ಏನು ಸರ್ ಏನು ಮಾಡ್ತೀರಾ ಹಾಸನದ್ದು ಅಂದಾಗ ಚಾಲೆಂಜಿನ ವಿಚಾರ ಬಂದಂಥ ಸಂದರ್ಭದಲ್ಲಿ ರೇವಣ್ಣವ್ರು ಹೇಳಿರ್ತಾರೆ, ಒಳೆ ನರಸೀಪುರ ಆದ್ರೇನು ಹಾಸನ ಆದ್ರೇನು, ಈಗ ಹೇಳಿದ್ರಲ್ಲ ಡೆಲ್ಲಿ ಆದ್ರೇನು ಪಕ್ಷ ತೀರ್ಮಾನ ಮಾಡಿದ್ರೆ ಎಲ್ಲಿ ಬೇಕಾದ್ರೆ ನಿಂತ್ಕೊಂತೀನಿ, ಇದು ನನ್ನ ಪಕ್ಷದ ತೀರ್ಮಾನ ಅಷ್ಟೇ, ನಮ್ದೇನಿಲ್ಲ, ಇಂಡಿವಿಜುವಲ್ ತೀರ್ಮಾನ ನಮ್ದೇನಿಲ್ಲ. ಕುಮಾರಣ್ಣವ್ರಾಗಲೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಅಲ್ಲ 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 ಹೇಳಿ, ಭವಾನಿ ರೇವಣ್ಣವರು ಅನಿವಾರ್ಯ ಅಲ್ಲ ಅಂತ ಹೇಳ್ಕೊಟ್ರು. ಆಯ್ತಾ, ಪರಿಸ್ಥಿತಿ ಅವಶ್ಯಕತೆ ಬಿದ್ದರೆ ಭವಾನಿ ರೇವಣ್ಣವ್ರನ್ನು ನಿಲ್ಲಿಸುವಂಥ ವಿಚಾರಗಳಿರ್ತವೆ. ದೊಡ್ಡ ದೊಡ್ಡ ನಾಯಕರುಗಳು ಈಗ ಸಿದ್ದರಾಮಯ್ಯ ಈಗ ಹೇಳಿದ್ರಲ್ಲ, ಇದು ಆಪರೇಟಿವ್ ಪಾರ್ಟ್ ಅಂತಾರಲ್ಲ ಜಡ್ಜ್ಮೆಂಟ್ ಅಲ್ಲಿ, ಇದು ಆಪರೇಟಿವ್ ಪಾರ್ಟ್. ಭವಾನಿ ರೇವಣ್ಣ ಅವ್ರನ್ನ ನಿಲ್ಸೋ ಅಂತ ಏನಂದ್ರೆ ಅನಿವಾರ್ಯತೆ ಬಿದ್ದಾಗ ನಿಲ್ಲಿಸ್ತೀವಿ. ಆಮೇಲೆ ದೊಡ್ಡ ದೊಡ್ಡ ನಾಯಕರು ಅನ್ಸ್ಕೊಂಡವರು 2 ಕಾನ್ಸ್ಟಿಟ್ಯೂನ್ಸಿ ನಿಂತಿದ್ದಾರೆ. ಇನ್ನು ಕೆಲವು ನಾಯಕರುಗಳು ಇವತ್ತು ಕಾನ್ಸ್ಟಿಟ್ಯೂನ್ಸಿ ಹುಡುಕಾಡ್ತಾ ಇದ್ದಾರೆ. ಆ ಥರ ಪರಿಸ್ಥಿತಿಗಳು ಎಲ್ಲ ಪಕ್ಷದಲ್ಲೂ ಇದ್ದಾವೆ, ಅದೇನು ಅತಿಶಯ ಏನಲ್ಲ. ಸೊ ಆ ವಿಚಾರವಾಗಿ ನಮ್ಮ ತೀರ್ಮಾನನ ಮುಂದಿನ ದಿನಗಳಲ್ಲಿ ನಮ್ಮ ಹಿರಿಯ ನಾಯಕರುಗಳೆಲ್ಲ ಕೂತು ಚರ್ಚೆ ಮಾಡಿ ಒಂದು ತೀರ್ಮಾನ ತಗೊಂತೀವಿ. ರಾಜಗೌಡ್ರೆ, 2 ವಿಷಯ. ಮೊದಲನೇ ಬಾರಿ ಬಂದಿದ್ದೀರಿ, ಸ್ವಾಗತ ನಿಮ್ಗೆ. ದೊಡ್ಡ ನಾಯಕ ಅಂತ ಅನಿಸ್ಕೊಳ್ಳೋದಕ್ಕೆ 2 ಕ್ಷೇತ್ರದಲ್ಲಿ ನಿಂತ್ರೇನೆ ದೊಡ್ಡ ನಾಯಕ ಅಂತ ಅನ್ಸ್ಕೊಳ್ಳಲ್ಲ. ನಾನು ಹೇಳಿದ್ದು ಜಸ್ಟ್ ಆಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್, ಅದು ಮಾನದಂಡ ಅಲ್ಲ ಅಂತ ಹೇಳಿ. ನಿಮ್ಗೆ ಇನ್ನೂ ಒಂದು ವಿಚಾರ ಹೇಳ್ತೀನಿ. ಮನಮೋಹನ್ ಸಿಂಗ್ನವರು ಎಲ್ಲೂ ಎಲೆಕ್ಷನ್ಗೆ ನಿಲ್ಲಿಲ್ಲ, ಹೌದು ಅಲ್ವಾ? ಅವರಾದ್ರೂ ದೊಡ್ಡ ನಾಯಕ ಅನ್ಸ್ಕೊಂಡ್ರು. ದೊಡ್ಡ ನಾಯಕ ಅನ್ಸ್ಕೋಬೇಕು ಅಂದ್ರೆ ಎಲೆಕ್ಷನ್ ನಿಲ್ಲೇಬೇಕು ಅನ್ನೋ ಏನು ಅನಿವಾರ್ಯತೆ ಏನಿಲ್ಲ. ಅದು ಬೇರೆ ಕಂಪ್ಯಾರಿಸನ್ ಇದೆ ಬಿಡಿ. ಅದು ಜನರಿಂದ ಗೆದ್ದು ಬರೋರು, ಒಂದು ನಿಮಿಷ, ಜನರಿಂದ ಗೆದ್ದು ಬರೋರಿಗೆ ಸಿಗುವಂತ ಗೌರವ ಮರ್ಯಾದೆನೆ ಬೇರೆ. ಅವರು ವಿಷಯ ತಿಳ್ಕೊಂಡು ಜ್ಞಾನ ಅನುಭವದ ಮೂಲಕ ಬಂದಿದ್ದಾರೆ, ಆ ಮರ್ಯಾದೆನೇ ಬೇರೆ. ಬಟ್ ಜನರ ಮಧ್ಯದಿಂದ ಗೆದ್ದು ಬರುವಂತ ಆ ಥ್ರಿಲ್ ಇದೆಯಲ್ಲ, ಆ ಪ್ರಶ್ನೆ, ಅದಕ್ಕೆ ಪರ್ಯಾಯ ಇಲ್ಲ ಬಿಡಿ. ರಾಜಗೌಡ್ರಿಗೆ ಥ್ರಿಲ್ ವಿಚಾರಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಆದ್ರೆ ಮಹಾನಾಯಕ ದೊಡ್ಡ ನಾಯಕ ಅನ್ನೋ ವಿಚಾರದಲ್ಲಿ ವ್ಯಕ್ತಿತ್ವದ ಮೇಲೆ ನಾಯಕರಾಗ್ತಾರೆ ಅಲ್ವಾ, ಅದನ್ನ ಒಪ್ಕೊಳ್ಳೇಬೇಕಲ್ವಾ? ಈಗ ಸ್ವರೂಪ್ ಅವರ ವ್ಯಕ್ತಿತ್ವ, ಭವಾನಿ ರೇವಣ್ಣ ಅವರ ವ್ಯಕ್ತಿತ್ವ ಅಂತ ಕಾಂಟೆಸ್ಟ್ ಬಂದ್ಬಿಟ್ರೆ ಯಾವ ವ್ಯಕ್ತಿತ್ವ ಆಯ್ಕೆ ಮಾಡ್ತೀರಿ? ಅಲ್ಲ, 2 ಸಮತೂಕದವೆ. ಹೌದಾ? ಆಗ್ಲಿ, ನೀವು ಹೇಳಿದ್ರಲ್ಲ ಅನಿವಾರ್ಯತೆ ಅಂತ, ನಾನು ಅದಕ್ಕೆ ಒಂದು ಪ್ರಶ್ನೆನೇ ಕೇಳ್ಬಿಟ್ಟಿದ್ದೆ. ಅನಿವಾರ್ಯತೆ, ಅವಶ್ಯಕತೆ, ಗೆಲುವಿನ ಸಾಧ್ಯತೆ, ವಿನೆಬಿಲಿಟಿ ಅನ್ನೋದು ನಿಮ್ಮ ಪ್ರೈಮರಿ ಮಾನದಂಡ, ಕರೆಕ್ಟ್? ಎಲ್ಲಾ ಪಕ್ಷಗಳಿಗೂ ಮಾನದಂಡ ಏನಂದ್ರೆ ನಾವು ಕೊಡುವಂತ ಕ್ಯಾಂಡಿಡೇಟ್ ಗೆಲ್ಲೇಬೇಕು ಅನ್ನೋ ಒಂದು ಮಾನದಂಡದ ಮೇಲೆ ಹೊರಡ್ತೀವಿ. ಕರೆಕ್ಟ್. ಆಮೇಲೆ ಸ್ಟ್ರಾಟಜಿಗಳು ಮಾಡ್ತಾರೆ, ಎಲ್ಲಾ ಪಕ್ಷಗಳು ಸ್ಟ್ರಾಟಜಿಗಳು ಮಾಡ್ತಾರೆ, ಚಿಂತನೆಗಳು ಮಾಡ್ತಾರೆ, ಯಾರು ಗೆಲ್ತಾರೆ ಯಾರು ಗೆಲ್ಲಲ್ಲ. ಆಮೇಲೆ ಪವರ್ಫುಲ್ ಪ್ಲೇಸ್ಗಳಲ್ಲಿ ನಾವು ಅಳದು ಸುರಿದು ತೂಗಿ, ಈಗ ನೋಡಿ ಸ್ವರೂಪ್ ಅವರು ಸಾಕಷ್ಟು ಕಡೆ ಸ್ಟೇಟ್ಮೆಂಟ್ ಕೊಟ್ಟರು, ಪಕ್ಷ ಏನು ಹೇಳುತ್ತೋ ಆ ತೀರ್ಮಾನಕ್ಕೆ ನಾನು ಸಿದ್ಧ, ನಾನು ಬದ್ಧ ಅಂತ. ಸೊ ರೇವಣ್ಣ ಅವರು ಅದೇ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ನಾವು ಈ ಚರ್ಚೆ ಮಾಡ್ತಿರ್ಲಿಲ್ಲ. ರೇವಣ್ಣ ಅವ್ರು ಏನ್ ಹೇಳಿದ್ರು, ನಾನು ಹಾಸನಕ್ಕೆ ಬರಕ್ಕೆ ರೆಡಿ ಅಂದ್ರು. ಒಂದ್ ನಿಮಿಷ ರಮೇಶ್ ಬಾಬು, ಅಲ್ಲ ಸರ್, ಒಂದ್ ನಿಮಿಷ. ಯಾವಾಗ ರೆಡಿ ಅಂದ್ರು? ಪ್ರೀತಮ್ ಅವ್ರು ಚಾಲೆಂಜ್ ಆಗ್ತಾಗ ರೆಡಿ ಅಂದ್ರು. ಹಾಕ್ಲಿಲ್ಲ ಅಂದ್ರೆ ಅವರು ಮಾತಾಡ್ತಾರೆ. ಪ್ರೀತಮ್ ಅವ್ರು ಡೆಲ್ಲಿನಲ್ಲಿ ಮಾಡ್ಲಿಲ್ವಲ್ಲ. ಪ್ರೀತಮ್ ಅವ್ರು ಮಾಡಿದ್ದು ಒಳೆ ನರಸೀಪುರದಿಂದ ಹಾಸನಕ್ಕೆ ಬನ್ನಿ ಅಂತ, ಇವ್ರು ಸೀದಾ ಹೌಸ್ ಕಾಸ್ಟ್ ಡೆಲ್ಲಿಗೆ ಹೋಗ್ಬಿಟ್ರು. ಈಗ ಮಾತಲ್ಲಿ ಜೋಡಿ ಪದಗಳು ಅಂತ ಬರ್ತವೆ. ಕೂಲಿ ನಾಲಿ ಮಾಡಿ ಜೀವನ ಮಾಡ್ತೀವಿ, ನಾಲಿ ಅಂದ್ರೆ ಏನು? ಅದೇ ರೀತಿ ಮಾತಿಗೆ ಮಾತು ಸೇರಿದಾಗ ಹಾಸನ ಆದ್ರೇನು ಡೆಲ್ಲಿ ಆದ್ರೇನು ಎಲ್ಲಾದ್ರೂ ನಿಂತ್ಕೊಳ್ಳಕ್ ಸರಿ, ನಮ್ಮ ಪಕ್ಷ ತಯಾರಾಗಿ ಟಿಕೆಟ್ ತಗೊಂಡು ನಿಂತ್ಕೊಳ್ಳಪ್ಪ, ನಾವೆಲ್ಲಿದ್ರು ಯುದ್ಧಕ್ಕೆ ಸಿದ್ಧ. ಒಬ್ಬ ಸೈನಿಕನಿಗೆ ಯುದ್ಧ ಎಲ್ಲಾದ್ರೇನು ಅಂದ್ರೆ ಇಲ್ಲಿ ರೀಡ್ ಬಿಟ್ವೀನ್ ದ ಲೈನ್ಸ್ ಗೆ ಆಸ್ಪದ ಇಲ್ಲ ಅಂತೀರಿ. ನಾವು ಮಾಡ್ತಿರೋದು ಇದು ಮಾಧ್ಯಮ ಅಂತೀರಿ. ರಮೇಶ್ ಬಾಬು ನೀವೇ ಹೇಳಿ. ಮಾತಿಗೆ ಮಾತು ಬಂದಾಗ ಡೆಲ್ಲಿ ಆದ್ರೂ ಸಿದ್ಧ ಅಂದಾಗ ಅದ್ರ ಅರ್ಥ ಏನು? ಸರಿ, ನೀವೇ ಹೇಳಿ. ಆಯ್ತು, ನಾನ್ ಮಾತಾಡೋದು ಬೇಡ. ಅಂದ್ರೆ ಪಕ್ಷ ಏನ್ ಹೇಳುತ್ತೆ ಅದು ಅಂತ. ಪಕ್ಷದ ಡಿಸಿಷನ್. ಈಗ ಇವತ್ತು ನೀವು ಮೊದಲನೇ ಬಾರಿ ಬಂದಿದ್ದೀನಿ, ಈ ಚಾನಲ್ಗೆ 5 ವರ್ಷಗಳಿಂದ ಬಂದೋಗಿದ್ದೆ. ಈ TV 18 ನಾನು ಮತ್ತೆ ಬಂದಿರಲಿಲ್ಲ. ವೆಲ್ಕಮ್ ಬ್ಯಾಕ್ ರಾಜುಗೌಡ. ಸೊ ಇಲ್ಲಿ ಚರ್ಚೆ ಏನು ಅಂದ್ರೆ, ನೀವು ಕರೆದ್ರಿ ನಾನು ಬಂದಿದ್ದೀನಿ. ಹಂಗೆ ಕೇಳಿದ್ರೆ ಹೇಳಿದ್ದಾರೆ. ಅವ್ರು ಹಾಸನದಲ್ಲಿ ಕಂಟೆಸ್ಟ್ ಮಾಡ್ತೀರಾ ಅಂತ ಕೇಳಿದ್ರಾ? ಯಾರು?
ಮಾಧ್ಯಮದವರು ನಾನು ಇರ್ಲಿಲ್ಲ ಅಲ್ಲ, ಅದಕ್ಕಾಗಿ ನಾನು ನಿಮಗೆ ಕೇಳ್ತಿದ್ದೆ. ಅದು ನೀವ್ ಹೇಳ್ಬೇಕು, ಮಾಧ್ಯಮದವ್ರು ಕೇಳಿರೋ ಪ್ರಶ್ನೆಗೆ ಅವ್ರು ಉತ್ತರ ಕೊಟ್ಟಿದ್ದಾರೆ. ಈ ಚರ್ಚೆ ಒಂದ್ ನಿಮಿಷ ಹೇಳ್ತೀನಿ ಕೇಳಿ, ರಾಜುಗೌಡ್ರಿಗೆ ನಮ್ಮ ಪ್ರಕ್ರಿಯೆನ ತಿಳಿಸ್ಕೊಡ್ತೀನಿ ಇವತ್ತು. ಬೈಟ್ ತೋರಿಸ್ತಾ ಅಲ್ಲ, ಒಂದ್ ನಿಮಿಷ ಕೇಳಿ ರಾಜುಗೌಡ್ರೆ, ಹೇಳ್ತೀನಿ. ಒಂದು ಬಿಟ್ಟು ರಾಜುಗೌಡ್ರೆ ಹೇಳ್ತೀನಿ ಕೇಳಿ, ನಮ್ಮ ಪ್ರಶ್ನೆ ಇದೆಯಲ್ಲ, ನಮ್ಮ ಪ್ರಶ್ನೆ ಇದೆಯಲ್ಲ, ಈ ಪ್ರಶ್ನೆ ನಿರಾಧಾರವಾಗಿ ಬರೋದಿಲ್ಲ. ಈ ಪ್ರಶ್ನೆಗೆ ಒಂದು ಆಧಾರ ಇರುತ್ತೆ. ಈ ಚರ್ಚೆ ಯಾವಾಗಿಂದ ನಡೀತಿದೆ ಅಂತ ನಿಮಗ್ ಗೊತ್ತೋ ಇಲ್ವಾ, ನನಗ್ ಗೊತ್ತಿದೆ. ಹೊಳೆ ನರಸೀಪುರ, ಹಾಸನ 2 ಸೀಟಲ್ಲಿ ರೇವಣ್ಣ ಅವರೇ ಕಂಟೆಸ್ಟ್ ಮಾಡ್ಬೋದು ಅನ್ನೋ ಚರ್ಚೆ ಶುರುವಾಗಿ ತಿಂಗಳಾಗೋಯ್ತೀಗ. ಈ ತಿಂಗಳಾದ್ಮೇಲೂ ನಾವು ಪ್ರಶ್ನೆ ಕೇಳಲಿಲ್ಲ ಅಂದ್ರೆ ತಪ್ಪಾಗ್ಬಿಡುತ್ತೆ. ಒಂದ್ ಹಂತ ಮುಂದುವರೆದು ಎಲ್ಲೋ ಒಂದ್ ಕಡೆ ಅರಸೀಕೆರೆಗೂ ಹೋಗ್ತಾರೆ ಅಂತ ಚರ್ಚೆ ನಡೀತಾ ಇದೆ. ಅರ್ಕಲ್ ಗುಡ್ ಬಿಟ್ಬಿಟ್ರೆ ಅದನ್ನೇ ಹೇಳ್ತಾ ಅಲ್ಲಿ ಭವಾನಿ ಅವ್ರನ್ನ ನಿಲ್ಸ್ತೀರಂತೆ ನೀವು. ಅಲ್ಲಿ ಎ ಮಂಜುಗೆ ಘೋಷಣೆ ಮಾಡಿದ್ರಿ ಬಿಡಿ, ಅದು ಬೇರೆ ಪ್ರಶ್ನೆ. ಎ ಮಂಜು ಬರ್ತಾರೆ, ಅದಾಗೋಗುತ್ತೆ ಅಂತ. ಪಾಪ ಎ ಮಂಜು ಅವ್ರು ಇನ್ನು ಕಾಂಗ್ರೆಸ್ ಅವ್ರ ಜೊತೆ ಕೂತಿದ್ದಾರೆ. ನೀವು ಅವ್ರ ಚಾನ್ಸಸ್ನ ಅಲ್ಲಿ ಸ್ಪಾಯ್ಲ್ ಮಾಡ್ಬಿಟ್ರಿ. ಇರಿ ಒಂದ್ ನಿಮಿಷ, ರಮೇಶ್ ಬಾಬು ಅವ್ರ ಹತ್ರ ಮಾತಾಡೋಣ. ಸರ್, ನಿಂಬೆ ಹಣ್ಣು ಅನ್ನೋ ಹೇಳಿಕೆ ಕೊಡೋದ್ರ ಜೊತೆಗೆ ಹಾಸನವನ್ನು ನೀವು ಎಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದೀರಿ ಅಂತ ನಾವು ಇಲ್ಲಿ ಊಹೆ ಮಾಡ್ಬೋದಾಗಿದೆ. ಇದಕ್ಕೆ ಕಾಂಪ್ಲಿಮೆಂಟಿಂಗ್ ಒಂದು ಫ್ಯಾಕ್ಟ್ರ್ ಇದೆ. DK ಶಿವಕುಮಾರ್ ಅವರು ಅದೇ ಹಾಸನದಲ್ಲಿ ಒಂದು ವೇದಿಕೆ ಮೇಲೆ ನಿಂತಾಗ ಒಕ್ಕಲಿಗ ಕಾರ್ಡು ಪ್ಲೇ ಮಾಡ್ತಾರೆ, ಅವಕಾಶದ ಕಾರ್ಡು ಪ್ಲೇ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ದೇವೇಗೌಡರಿಗೆ ಗೌರವ ಇದೆ ಅನ್ನೋ ಮಾತನ್ನ ಕೂಡ ಹೇಳ್ತಾರೆ. ಬ್ಯಾಲೆನ್ಸ್ ನೋಡಿ, ಉದ್ದೇಶ ನೋಡಿ ಪ್ಲೀಸ್. ಚುನಾವಣೆ ಇನ್ನು ಒಂದೂವರೆ ತಿಂಗಳು ಅಷ್ಟೇ ಬಾಕಿ ಇರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಒಂದು ಮಾತನ್ನು ಸ್ಪಷ್ಟಪಡಿಸಿ ನಿಮ್ಮ ಉತ್ತರಕ್ಕೆ ಬರ್ತೀನಿ. ಪ್ರತಿಯೊಂದು ರಾಜಕೀಯ ಪಕ್ಷ ಮತ್ತು ರಾಜಕೀಯ ನಾಯಕರು ನಾವು ಸಾರ್ವಜನಿಕ ಜೀವನದಲ್ಲಿ ಇರೋದ್ರಿಂದ ನಾವು ಮಾಡೋಂಥ ನಡೆ ತೀರ್ಮಾನಗಳು ರಾಜಕೀಯ ವಿಮರ್ಶೆಗೆ ಒಳಪಡುತ್ತೆ. ಅದು ಯಾವುದೇ ಪಕ್ಷ ಆಗಿರಲಿ. ಇದನ್ನು ಒಪ್ಕೊಂಡು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಮಾತಾಡೋಂಥದ್ದು, ಇವತ್ತು ಹಾಸನಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆ ಅದು ದಿಢೀರಾಗಿರ್ತಕ್ಕಂಥ ಬೆಳವಣಿಗೆ ಅಲ್ಲ. ಅಬ್ಸಲ್ಯೂಟ್ಲಿ ಇದು ಮಾತು. ಇವತ್ತು ರೇವಣ್ಣವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಸ್ವಲ್ಪ ನಾವು ಇತಿಹಾಸಕ್ಕೆ ಹೋದರೆ ಅಲ್ಲಿ ಸ್ವಾಭಾವಿಕವಾಗಿ ಕಾಂಗ್ರೆಸ್ ಮತ್ತು JDSಗೆ ಸ್ವಾಭಾವಿಕವಾಗಿ ಸಾಂಪ್ರದಾಯಿಕವಾಗಿ ಮುಂಚೆಯಿಂದಲಿರ್ತಕ್ಕಂಥ ಹೋರಾಟ. ಅದು ಅಸೆಂಬ್ಲಿ ಆಗಲಿ ಪಾರ್ಲಿಮೆಂಟ್ ಆಗಲಿ ಎಲ್ಲ 7 ವಿಧಾನಸಭಾ ಕ್ಷೇತ್ರ ಮತ್ತು ಪಾರ್ಲಿಮೆಂಟ್ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಸಾಂಪ್ರದಾಯಿಕವಾಗಿ ನಾವು ಎದುರಾಳಿಗಳು. ಇವತ್ತು ರೇವಣ್ಣವ್ರು ಹೇಳಿರ್ತಕ್ಕಂಥ ಮಾತಿಗೆ ಒಂದು ಅರ್ಥ ಇದೆ. ಹಿಂದೆ ಅಸೆಂಬ್ಲಿ ಚುನಾವಣೆ ಸಂದರ್ಭದಲ್ಲಿ ಕುಮಾರಸ್ವಾಮಿರವರು ನಾನು ಮತ್ತು ರೇವಣ್ಣ ಬಿಟ್ಟು ನಮ್ಮ ಮನೆಯಿಂದ ಯಾರೂ ಸ್ಪರ್ಧೆ ಮಾಡೋಲ್ಲ ಅನ್ನೋ ಮಾತನ್ನು ಅವ್ರು ಹೇಳಿದ್ರು. ಆವತ್ತು ಏನಕ್ಕೆ ಈ ಮಾತನ್ನು ಹೇಳಿದ್ರು ಅಂದರೆ ಅವರು ಭಾಳ ಸ್ಪಷ್ಟವಾಗಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ವಿಧಾನಸಭಾ ಚುನಾವಣೆಯಿಂದ ತಡಿಬೇಕು ಅನ್ನೋ ಉದ್ದೇಶಕ್ಕೆ ಈ ಮಾತನ್ನು ಅವರು ಚಲಾವಣೆಗೆ ಬಿಟ್ಟಂಥದ್ದು. ಅದಾದಮೇಲೆ ಅನಿತಾ ಕುಮಾರಸ್ವಾಮಿ ಎಂಟ್ರಾದರು. ಅದಾದಮೇಲೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಪ್ರಜ್ವಲ್ಲು ಕ್ಯಾಂಡಿಡೇಟಾರು, ನಿಖಿಲು ಕ್ಯಾಂಡಿಡೇಟಾರು, ಏನೇನೋ ನಡೀತು ರಾಜಕೀಯ ಬೆಳವಣಿಗೆಗಳು. ಭಾಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಸಾಂದರ್ಭಿಕವಾಗಿ ಮತ್ತು ಅವಕಾಶಕ್ಕೆ ಅನುಗುಣವಾಗಿ ಸನ್ಮಾನ್ಯ ಕುಮಾರಸ್ವಾಮಿರವರು 2 ಸಲ ಮುಖ್ಯಮಂತ್ರಿಗಳು ಆದರು. ಆದರೆ ಇಡೀ ಜನತಾದಳದಲ್ಲಿ ಕುಮಾರಸ್ವಾಮಿರವರಿಗಿನ್ನ ರಾಜಕಾರಣದಲ್ಲಿ ಹೆಚ್ಚು ಸೀನಿಯಾರಿಟಿ ಹಿರಿತನವನ್ನು ಇಟ್ಕೊಂಡಂಥವ್ರು ಸನ್ಮಾನ್ಯ ರೇವಣ್ಣವರು. ಅವರ ನಡೆ ಮತ್ತು ಬೇರೆ ಬೇರೆ ಕಾರಣಕ್ಕೆ ಸ್ವಲ್ಪ ಒರಟು ಅನ್ನೋ ಟೀಕೆಗಳು ಏನೇ ಇದ್ದರೂ ಸೀನಿಯಾರಿಟಿ ವಿಷಯ ಬಂದಾಗ ಕುಮಾರಸ್ವಾಮಿರವ್ರಿಗಿನ್ನ ಹೆಚ್ಚು ಸೀನಿಯಾರಿಟಿ ಇದ್ದಂಥವ್ರು, ಅವ್ರಿಗಿನ್ನ ಮುಂಚೆ ರಾಜಕಾರಣಕ್ಕೆ ಬಂದಂಥವ್ರು. ಮತ್ತು ಸಕ್ಸಸರ್ ಅಂತ ಕರಿತೀವಿ ನಾವು, ವಾರಸುದಾರರು ಅಂತೇಳಿ. ದೇವೇಗೌಡರ ವಾರಸುದಾರರು ಅಂತೇಳಿ ಅವರು ಕುಮಾರಸ್ವಾಮಿಗಿನ್ನ ಮುಂಚೆಲೇ ಎಸ್ಟಾಬ್ಲಿಷ್ ಮಾಡಿದ್ರು. ಬಹುತೇಕ ದೇವೇಗೌಡರಿಗೆ ಸಹ ಇವತ್ತು ಒಂದು ಆಸೆ ಇದೆ, ಒಂದ್ಸಲ ರೇವಣ್ಣವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಆಸೆ ಇದೆ. ಇವತ್ತು ಭವಾನಿ ಮೇಡಮ್ ಅವರು ಬರೋದಕ್ಕೆ ಕಾರಣಗಳು ಅಥವಾ ಅವ್ರು ಅಟ್ಟಕ್ಕೆ ಬೀಳೋದಕ್ಕೂ ಕಾರಣ ಇದೆ. ಸೂರಜ್ ಅವರು ರೇವಣ್ಣವರ ಹಿರಿಯ ಮಗ ಒಂದು ಹೇಳಿಕೆಯನ್ನು ಕೊಟ್ಟರು, ಕುಮಾರಸ್ವಾಮಿಯವರು ಚಿಕ್ಕಪ್ಪನೇ ಹೊರತು ದೊಡ್ಡಪ್ಪ ಅಲ್ಲ ಅಂತೇಳಿ. ಅದು ಕೆಲವು ಜನ ಬಬ್ರುಹಾನ ಪಿಕ್ಚರ್ ಇದಕ್ಕೆ ಡೈಲಾಗ್ ಹೋಲಿಕೆ ಮಾಡೆಲ್ಲ ಹೇಳಿದ್ರು. ಅದಕ್ಕೆ ಅವ್ರಿಗೆ ನೋವಾಗಿದೆ. ನಾವು ಸ್ಪರ್ಧೆ ಇರ್ತಕ್ಕಂಥದ್ದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅವ್ರ ಮೇಲೆ ಸ್ಪರ್ಧೆ ಮಾಡೋಂಥದ್ದು ಎರಡನೇ ವಿಷಯ. ಇದು ಕುಟುಂಬ ರಾಜಕಾರಣದ ವಿಚಾರದಲ್ಲಿ ಕುಟುಂಬ ರಾಜಕಾರಣವ ಕಾಂಗ್ರೆಸ್ನಲ್ಲಿ ಇಲ್ವಾ? ಖಂಡಿತ ಇದೆ. ಇವತ್ತು ಅವರು ಎಷ್ಟು ಆ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಹೋಗಿದೆ ಅಂದರೆ ಕಾರಣ ಏನಂದರೆ ಸನ್ಮಾನ್ಯ ಕುಮಾರಸ್ವಾಮಿರವರು ರೇವಣ್ಣರವರ ಕುಟುಂಬವನ್ನು ನಿರ್ಲಕ್ಷ್ಯ ಮಾಡ್ಕೊಂಡು ಬಂದಂಥ ಫಲಿತಾಂಶ. ಇವತ್ತು ಪ್ರಜ್ವಲ್ ರೇವಣ್ಣರವರು ನಗರ ರಾಜರಾಜೇಶ್ವರಿ ನಗರಕ್ಕೆ ಚುನಾವಣೆಗೆ ನಿಲ್ತಿದ್ದಾಗ ತಡೆದ್ರು ಕುಮಾರಸ್ವಾಮಿರವರು. ಅವರು ಹುಣಸೂರಲ್ಲಿ ಚುನಾವಣೆಗೆ ನಿಲ್ತೀವಿ ಅಂದಾಗ ಅವ್ರಿಗೆ ತಡೆ ಹಾಕಿದ್ರು. ಮತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ KR ನಗರ ಕ್ಷೇತ್ರದಿಂದ ಭವಾನಿ ಮೇಡಮ್ ನಿಲ್ತೀನಿ ನಿಂತಾಗ ಅವ್ರಿಗೆ ತಡೆ ಹಾಕಿದ್ರು. ಮತ್ತು ಅವರು ಚನ್ನರಾಯಪಟ್ಟಣದಲ್ಲಿ ನಿಲ್ತೀವಿ ಅಂದಾಗ ಅದಕ್ಕೆ ತಡೆ ಬಂತು. ಈ ಥರದ ಕುಟುಂಬದ ಆಂತರಿಕ ಬೆಳವಣಿಗೆಗಳ ಕಾರಣಕ್ಕೋಸ್ಕರ ಇವತ್ತು ಕುಮಾರಸ್ವಾಮಿ ನಮಗೆ ಟಿಕೆಟ್ ಕೊಡದಿದ್ರು ನಾವು ಬಂಡಾಯವಾಗಿ ನಿಲ್ತೀವಿ ಅನ್ನೋ ಮಟ್ಟಿಗೆ ಅಲ್ಲಿನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ರಾಜಕೀಯವಾಗಿ ಒಳ್ಳೆ ಬೆಳವಣಿಗೆನೋ ಕೆಟ್ಟ ಬೆಳವಣಿಗೆನೋ ಅದನ್ನು ನಾನು ಹೇಳೋಕ್ಕೆ ಹೋಗೋದಿಲ್ಲ. ಅದು JDS ಆಂತರಿಕ ಬೆಳವಣಿಗೆ ಆದರೂ ಸಹ ಹಾಸನದಲ್ಲಿ ಇವತ್ತಿರ್ತಕ್ಕಂಥ ಪರಿಸ್ಥಿತಿ, ಒಂದು ಪಕ್ಷ ದೇವೇಗೌಡ ಒಂದು ಮಾತನ್ನು ಸ್ಪಷ್ಟಪಡಿಸಿದ್ದಾರೆ ಈ ಮಧ್ಯೆ,
ಬಿ ಫಾರಂ ಕೊಡೋ ನಾನು ಅಂತೇಳಿ ಅವರು ಹಾಸನಕ್ಕೆ ಸೀಮಿತವಾಗಿ ಹೇಳಿಲ್ಲ, ಸ್ವಾಭಾವಿಕವಾಗಿ ಜನರಲ್ಲಾಗಿ ಹೇಳಿದ್ದಾರೆ, ಅಕ್ರಾಸ್ ದ ಸ್ಟೇಟ್ ಹೇಳಿದ್ದಾರೆ. ಸೊ ಇವತ್ತು ಅವ್ರ ಕುಟುಂಬದವ್ರು ಹೇಳ್ತಾ ಇರ್ತಕ್ಕಂಥದ್ದು ನಮಗೆ ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ರೇವಣ್ಣವ್ರ ಕುಟುಂಬವನ್ನು ಬೇಕಂತಲೇ ನಿರ್ಲಕ್ಷ್ಯ ಮಾಡ್ಕೊಂಡು ಬಂದಿದ್ದಾರೆ, ನಮಗೆ ಅವಕಾಶಗಳು ತಪ್ಪಿದೆ. ಮತ್ತು ಇವತ್ತು ಹಾಸನ ಸ್ಥಳೀಯವಾಗಿ ಅಲ್ಲಿ ಬಿ ಜೆ ಪಿ ಶಾಸಕರು ಮಾಡಿದಂಥ ಹೇಳಿಕೆಗಳು, ಅವ್ರು ಕೊಟ್ಟಂಥ ಪ್ರಚೋದನೆ ಕಾರಣವೂ ಒಂದಿದೆ, ಅದು ಇಲ್ಲ ಅಂತ ನಾನು ಹೇಳೋದಿಲ್ಲ. ಅವರು ದೇವೇಗೌಡರ ಬಗ್ಗೆ ಮಾಡಿದಂಥ ಟೀಕೆ ಅಥವಾ ಭವಾನಿ ಮೇಡಮ್ ಅವ್ರ ಬಗ್ಗೆ ಮಾಡಿದಂಥ ಟೀಕೆ, ರೇವಣ್ಣವ್ರ ಕುಟುಂಬದ ಬಗ್ಗೆ ಮಾಡಿದಂಥ ಟೀಕೆನೂ ಸಹ ಅವ್ರ ಹಠ ಬೀಳೋದಕ್ಕೆ ಅಥವಾ ಅದನ್ನು ಒಂದು ಚಾಲೆಂಜಾಗಿ ತಗೊಳ್ಳೋದಕ್ಕೆ ಅವಕಾಶಗಳು ಮತ್ತು ಬೇರೆ ಬೇರೆ ರೀತಿ ಕಾರಣ ಆಯಿತು. ಇವೇನೇ ಇದ್ದರೂ ಸಹ ಇವತ್ತು ಅವ್ರಿಗೆ ಭವಾನಿಯವರಿಗೆ ಕೊಡಲ್ಲ ಅಂತೇಳಿ ಕುಮಾರಸ್ವಾಮಿ ಹೇಳಿದಂಥ ಸಂದರ್ಭದಲ್ಲಿ, ರೇವಣ್ಣವ್ರು ಹೇಳಿದಂಥದ್ರಲ್ಲಿ ಹಿಂದೆ ಬೇರೆ ಉದ್ದೇಶ ಇದೆ. ಅಕಸ್ಮಾತ್ ನೀವು ಹಂಗೆ ಕೊಡಲ್ಲ ಅಂದರೆ ನಾನೇ ಆಸ್ತಿ ನಿಂತ್ಕೊತೀನಿ, ನನ್ನ ಹೆಂಡತಿಯವ್ರನ್ನ ಶ್ರೀಮತಿಯವ್ರನ್ನ ನಾನು ಒಳ್ಳೆ ಹೆಸರು ನಿಲ್ಲಿಸ್ತೀನಿ ಅಂತೇಳಿ ನೇರವಾದ ಸಂದೇಶ ಕೊಟ್ಟಿದ್ದಾರೆ. ಅಂದರೆ ನೀವು ಇವತ್ತು ರಾಮನಗರ ಚನ್ನಪಟ್ಟಣದಲ್ಲಿ ಏನು ಮಾಡಿದ್ರಿ, ನಾನು ಯಾಕೆ ಅದನ್ನು ಪ್ರಯೋಗ ಮಾಡಬಾರ್ದು? ಫಸ್ಟ್ ಪ್ರಶ್ನೆ ಇಲ್ಲ, ನೀವು ಫಸ್ಟ್ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ರೆ ಇವೆಲ್ಲ ಆಚೆ ಬರಬೇಕಲ್ಲ. ಹಾಗಾಗಿ ರೇವಣ್ಣವರು ಹೇಳಿರ್ತಕ್ಕಂಥ ಹೇಳಿಕೆ, ನೀವು ಹಾಸನಕ್ಕೆ ನನ್ನ ಶ್ರೀಮತಿಗೆ ನೀವು ಟಿಕೆಟ್ ಕೊಡೋಲ್ಲ ಅನ್ನೋದಾದರೆ ನಾನು ಹಾಸನಕ್ಕೆ ನಾನೇ ನಿಂತ್ಕೊತೀನಿ, ಒಳ್ಳೆ ಸುಪ್ರದಿಂದ ಭವಾನಿ ಮೇಡಮ್ಗೆ ನಿಲ್ಲಿಸ್ತೀನಿ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಹಾಗಾಗಿ ಇವತ್ತೊಂದು ಸ್ಪಷ್ಟ ಇದೆ, ಅವರು ಆಂತರಿಕ ಭಿನ್ನಾಭಿಪ್ರಾಯಗಳು ಏನೇ ಇದ್ರು ಅವ್ರ ಕುಟುಂಬದವ್ರು ಇಬ್ಬರು ಸ್ಪರ್ಧೆ ಮಾಡೋವಂಥದ್ದು ಸ್ಪಷ್ಟತೆ ಇದೆ ಅಲ್ಲಿ. ಕುಮಾರಸ್ವಾಮಿ ಇಲ್ಲ ಅಂದ್ರೂ ಸಹ ಅವರಿಬ್ಬರು ಕ್ಯಾಂಡಿಡೇಟ್ ಆಗೇ ಆಗ್ತಾರೆ. ಏನ್ ಗೊತ್ತಾ ಸರ್, ನಾನು ಒಂದ್ಸತಿ ಸಂದರ್ಶನ ಮಾಡಿದೆ ಡಾಕ್ಟರ್ ತೇಜಸ್ವಿನಿ ಅವ್ರಿಗೂ ಈ ಪ್ರಶ್ನೆ, ದಯವಿಟ್ಟು ನೀವು ಕೂಡ ಇದನ್ನ ತಗೊಂಡು ಮಾತಾಡ್ಬೋದು. ಒಂದು ಸಂದರ್ಶನದಲ್ಲಿ ನಾನು ಕೇಳಿದೆ ಕುಮಾರಸ್ವಾಮಿ ಅವ್ರಿಗೆ, ಸರ್ ದೇವೇಗೌಡರ ಕುಟುಂಬ JDSಗೆ ಒಂದು ರೀತಿಯಲ್ಲಿ ಕೇಂದ್ರ ಬಿಂದುನಾ, ಅನಿವಾರ್ಯನಾ ಅಂತ. ಅವ್ರು ಏನು ಗೊತ್ತಾ, ಭಾಳ ಸ್ಪಷ್ಟವಾಗಿ ನಾನು ಭಾಳ ಸ್ವಾಗತ ಮಾಡ್ತೀನಿ ಆ ಒಂದು ಮನಸ್ಥಿತಿನ ಕೂಡ ಅವ್ರು ಹೇಳಿದ್ರು. ಹೌದಪ್ಪ, ಅನಿವಾರ್ಯ ಇದೆ, ನಾವಿದ್ದೀವಿ, ಪಕ್ಷ ನಮ್ಮ ಸುತ್ತ ಇದೆ, ನಾವು ಇಲ್ಲ ಅಂದರೆ ಪಕ್ಷ ಛಿದ್ರ ಆಗೋಗುತ್ತೆ. ಆ್ಯಂಡ್ ದಟ್ ಇಸ್ ರೈಟ್ ಸರ್. ಐ ಮೀನ್ ವಿ ಹ್ಯಾವ್ ಟು ಗಿವ್ ಡ್ಯೂ ರೆಸ್ಪೆಕ್ಟ್ ಟು ದೇವೇಗೌಡರು. ಅವ್ರು ಕಟ್ಟಿರೋಂಥ ಪಕ್ಷ ಇದು, ಅವ್ರ ಮನೆಯವ್ರಿಗೆ ಆ ಗೌರವ ಟ್ರಾನ್ಸ್ಫರ್ ಆಗಿದೆ ಸರ್. ಇವತ್ತಿನ ದಿನ ನಾವು ಆ ಕುಟುಂಬದಲ್ಲೇ ಒಂದು ಗೊಂದಲ ಮೂಡಿದಾಗ ಡಾಕ್ಟರ್ ತೇಜಸ್ವಿನಿ, ಈ ಗೊಂದಲ ಕಾರ್ಯಕರ್ತರ ನಡುವೆ ಹಬ್ಬೋದಿಲ್ವಾ, ಬೇರೆ ನಾಯಕರ ನಡುವೆ ಇರೋದಿಲ್ವಾ, ಪ್ರಶ್ನೆಗಳು ಹುಟ್ಟೋದಿಲ್ವಾ? ನೋಡಿ ಮೊನ್ನೆ ಕಾಂಗ್ರೆಸ್ ಒಂದೇ ಒಂದು ಉತ್ತರ ಮೇಡಮ್ ಅವ್ರು ಹೇಳಿ, ನಾವು ಅವ್ರ ಕುಟುಂಬ ರಾಜಕಾರಣ ಕಾಂಗ್ರೆಸ್ ಪಕ್ಷ ವಿರೋಧ ಮಾಡ್ತಾ ಇಲ್ಲ, ಅದು ನಮ್ಗೆ ಅವಶ್ಯಕತೆ ಅಲ್ಲ. ವಿರೋಧ ಅಲ್ಲ ಹೇಳ್ತಿರೋದು, ಕುಟುಂಬದಲ್ಲಿ ಗೊಂದಲ ಬಂದಾಗ ವೆನ್ ಕುಟುಂಬ ಈಸ್ ದ ಕೇಂದ್ರ ಬಿಂದು, ಈ ಗೊಂದಲ ಹಬ್ಬ ಬಿಡೋದಿಲ್ವಾ ಪಕ್ಷದಲ್ಲಿ? ಕುಮಾರಸ್ವಾಮಿ ಹೇಳಿಕೆ ಹೇಳಿರ್ತಕ್ಕಂಥದ್ದು ಅದು ಸಾಂದರ್ಭಿಕ ಅವಕಾಶವಾದದ ಹೇಳಿಕೆ. ನೀವು ಹಂಗಂತೇಳಿ ಎಲ್ಲರೂ ಮನೆಯವ್ರನ್ನೆಲ್ಲ ತರ್ತಾ ಇದ್ದೀವಿ ಅಂದ್ರೆ ತಪ್ಪಾಗುತ್ತೆ ಅದು. ಇಲ್ಲ ಅದಕ್ಕೆ ಅಲ್ಲೂ ಪ್ರಶ್ನೆ ಕೇಳಿದೆ ನಾನು, ಪರ್ಸೆಪ್ಷನ್ ಏನು, ಬರೀ ಮನೆಯವ್ರಿಗೆ ಟಿಕೆಟ್ ಕೊಡ್ತಾರೆ ಮೇಡಮ್ ಅವ್ರು ಮಾತಾಡಿ. ಮೇಡಮ್ ನೋಡಿ ಮೊನ್ನೆ ಏನಾಯ್ತು ಮೇಡಮ್, ಇದೇ ಪ್ರಶ್ನೆಗೆ ಪೂರಕವಾಗಿ ಒಂದು ಮಾತು ಹೇಳ್ತೀನಿ. ಹೊಳೆ ನರಸೀಪುರದಲ್ಲಿ ಒಂದು ದಂಡು, ಕಾರ್ಯಕರ್ತರ ದಂಡು ಕಾಂಗ್ರೆಸ್ ಸೇರ್ತು, JDS ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಬಿಟ್ರು. ಯಾಕೆ? ಗೊಂದಲ ಕೂಡ ಒಂದು ಕಾರಣ ಇರ್ಬೋದಾ? ಹೊಳೆ ನರಸೀಪುರ ಬಿಟ್ಟು ಹೋಗ್ತಾ ಇದ್ದಾರೆ ರೇವಣ್ಣವರು ಅಂತ ನಮಗೂ ಮುಂಚೆ ಅವ್ರು ಗೊತ್ತಾಗಿ ಅವ್ರು ಏನಾದ್ರು ಜಂಪ್ ಮಾಡ್ಬಿಟ್ರ ಬೋಟಿಂದ ಅಂತ? ಪ್ಲೀಸ್ ನಿಖಿಲ್, ರಮೇಶ್ ಬಾಬು ಅವ್ರು ಹೇಳಿದ್ದನ್ನು, ರಾಜುಗೌಡರು ಹೇಳಿದ್ದನ್ನು ಕೂಡ ವಾಸ್ತವ. ಕೆಲವನ್ನೆಲ್ಲ ನಾವು ರಾಜಕಾರಣದಲ್ಲಿ ವಾಸ್ತವವನ್ನು ಒಪ್ಕೋಬೇಕು. ನಿಮ್ಮ ವಿಶ್ಲೇಷಣೆ ಕೂಡ ಹೌದು. ಕರ್ನಾಟಕದ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ವರ್ಸಸ್ JDS ಇತ್ತೀಚಿನ ತನಕ ಅವರದ್ದೇ ಅದು ಕರ್ಮಭೂಮಿ. ನಾವು ಹೊಸ ಸಿದ್ಧಾಂತ, ನಮಗೇನೆಲ್ಲ ಅಪಚಾರ ಇರುವುದು, ವ್ಯಾಪಾರಿಗಳ ಪಾರ್ಟಿ, ಬ್ರಾಹ್ಮಣರ ಪಾರ್ಟಿ, ಉತ್ತರ ಭಾರತದ ಪಾರ್ಟಿ, ಬರೀ ನಮ್ಮ ಬಗ್ಗೆ ಅಪಪ್ರಚಾರ ಮಾಡೋದು. ಅದ್ರ ನಡುವೆ ಕೂಡ ಬಂದು ನಾವು ಬೂತ್ ತಡ್ಕ ಹೋಗಿ ಕಷ್ಟಪಟ್ಟು ಒಕ್ಕಲಿಗರುಗಳಿಗೆಲ್ಲ ಅತಿ ಹೆಚ್ಚು ಸ್ಥಾನಮಾನಗಳನ್ನು ಕೊಟ್ಟು ಅವರಲ್ಲಿ ವಿಶ್ವಾಸ ತುಂಬಿ ಅಭಿವೃದ್ಧಿ ಮಾಡಿ ಇವತ್ತು ನಿಮ್ಮ ಮುಂದೆ ಕೂತ್ಕೊಂಡು ನಾವು ಒಂದು ಸೀಟ್ ಗೆದ್ದು ತೋರಿಸಿ ಮತ್ತು ಈ ಸಾರಿ ತುಂಬ ನಾವು ಪ್ರಯತ್ನ ಮಾಡೋರಿದ್ದೀವಿ ಅಂತ ಹೇಳೋ ಮಟ್ಟಕ್ಕೆ ನೀವು ಇವತ್ತು ಈ ಡಿಬೇಟಲ್ಲಿ ನಮ್ಮನ್ನು ಕರೆದಿದ್ದೀರಾ. ಒಂದು. ಎರಡನೇದು, ಇಲ್ಲಿ ಎರಡು ಅಂಶಗಳು. ಒಂದು, ಭವಾನಿ ರೇವಣ್ಣ ಒಬ್ಬ ಮಹಿಳೆಯಾಗಿ ನಾನು ಕಠಿಣವಾದ ಕ್ಷೇತ್ರಗಳಲ್ಲಿ ಧುಮುಕ್ತೀನಿ ಅಂತ ಹೇಳೋದ್ರ ಬಗ್ಗೆ, ಅಥವಾ ಇನ್ನೊಂದ್ರ ಬಗ್ಗೆ, ಯಾವುದೇ ಹೆಣ್ಮಕ್ಳು ರಾಜಕಾರಣದಲ್ಲಿ ಬಂದರೂ ಕೂಡ ಪುರುಷ ಪ್ರಧಾನ ಸಮಾಜದಲ್ಲಿ ನಮ್ಮದೆಲ್ಲ ಹೆಣ್ಮಕ್ಳು ಎಲ್ಲ, ಇನ್ನೂ ಗೌಡ್ರ ಫ್ಯಾಮಿಲಿಯಲ್ಲಿ ಹೆಣ್ಮಕ್ಳು ಬಂದಿಲ್ಲ, ಸಸ್ಯಗಳು ಬಂದಿದ್ದಾರೆ ನಾನು ಹೇಳೋದು. ಅಂದರೆ ಒಂದು ಹೆಣ್ಣಾಗಿ. ಆದರೆ ಅವರಿಗೆ ಡೈನಾಸ್ಟಿ ಪಾಲಿಟಿಕ್ಸ್ ಅವರು, ನಿಮ್ಮ ವಿಶ್ಲೇಷಣೆ ಸರಿ ಇದೆ, JDSಗೆ ಅನಿವಾರ್ಯ. ಮತ್ತು ಕುಟುಂಬವೇ ಪಾರ್ಟಿಯೇ ಕುಟುಂಬ ಅನ್ನೋದನ್ನು ಅನೇಕ ಸಂದರ್ಭಗಳಲ್ಲಿ ತುಂಬ ಜನ ಬಿಟ್ಟೋದಾಗ್ಲೂ ಸೇರ್ಕೊಂಡಾಗ್ಲೂ ಅದು ಉಳ್ಕೊಂಡು ಬಂದಿರತಕ್ಕಂಥದ್ದು ದೊಡ್ಡ ಗೌಡ್ರು ಇರ್ಬೋದು, ಅಥವಾ ಕುಮಾರಸ್ವಾಮಿ ಅವರು ಇರ್ಬೋದು, ಅಥವಾ ಅಲ್ಲ ವಿಶೇಷವಾಗಿ ಅಂದ್ರೆ ಇಲ್ಲ, ಇದರಲ್ಲಿ ಎರಡು ಬರುತ್ತೆ, ಹಾಸನ ಮತ್ತು ವರ್ಸಸ್ ರಾಮನಗರ. ನಮ್ಮದು ಸ್ವಲ್ಪ ಇದೆಯಲ್ಲ ಇವಾಗ ಕರ್ಮಭೂಮಿ, ಮಂಡ್ಯ, ಹಾಸನ, ನಾವು ಇನ್ನೆಲ್ಲಿ ಉಳ್ಬೇಕು, ನಾವು ಇವಾಗ ಬಿತ್ತನೆ ಮಾಡ್ಬೇಕಲ್ಲ. ಸೊ ಇದಿದೆ ಆ ಕಾರಣಕ್ಕೋಸ್ಕರ. ಈಗ ಅಲ್ಲಿ ಹಾಸನಕ್ಕೆ ಬಂದಾಗ ಎರಡನೇ ಪಾಯಿಂಟ್, ಈಗ ನಮಗೆ ಪ್ರೀತಮ್ ಗೌಡ್ರು ಅಲ್ಲಿ ಚೆನ್ನಾಗಿ ಕೊಟ್ಟಿದ್ದೀರಾ, ಸಿಂಹಾಸನ ಅಂತ ಕೊಟ್ಟಿದ್ದೀರಾ. ಹೌದು, ಈಗ ಅಲ್ಲಿ ಹಾಸನದ ಸಿಂಹಾಸನವನ್ನ ಹೇರ್ಬೇಕಾದ್ರೆ ಸಿಂಹದ ಮರಿಗಳೇ ಬರಬೇಕು.
ಜನ ತುಂಬಾ ಚೆನ್ನಾಗಿ ಕೆಲಸ ಮಾಡಿ ಸಾಧ್ಯನೇ ಇಲ್ಲ ಅನ್ನುವಾಗ್ಲೂ ಪ್ರೀತಮ್ ಗೌಡ್ರು ಅದು ಅತಿಯಾದಂತ ವಿಶ್ವಾಸ ಮೂಡಿಸ್ತಿದ್ರು ಓಟ್ ಯಾರು ಕೊಡ್ತಾರೆ? ಪ್ರೀತಿ ಇನ್ನು ಚಿಕ್ಕವರು. ಈಗ ಕೃಷ್ಣನ್ ತಗೊಂಡೋಗಿ ನೀವು ಕಂಸ ಕೃಷ್ಣ ಈ ತರ ಅದು ಇನ್ನು ಅಂದ್ರೆ ಇರೋ ಮಾತು ಹೇಳ್ಬೇಕು, ನಿಮಗೆ ಬ್ಯಾನರ್ ಕಟ್ಟೋರು ಇರ್ಲಿಲ್ಲ ಅಲ್ಲಿ ಅಂತ ಕ್ಷೇತ್ರದಲ್ಲಿ ಗೆದ್ಕೊಂಡ್ ಬಂದಿದ್ದಾರೆ ಅಲ್ಲ, ಅಲ್ಲಿಂದ ಶುರು ಮಾಡೋಣ. ಅಲ್ಲ ಅಂತ ಕಠಿಣವಾದ ಕ್ಷೇತ್ರದಲ್ಲಿ ಕಷ್ಟಪಟ್ಟಿದ್ದಾರೆ, ಪ್ರೀತಮ್ ಕಷ್ಟಪಟ್ಟಿದ್ದಾರೆ, ಆಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ಹನುಮೇಗೌಡರು ಸಹ ಬಿಜೆಪಿಯಿಂದ ಗೆದ್ದಿದ್ರು, ಹನುಮೇಗೌಡರು ಗೆದ್ದಿದ್ರು. ಅದೊಂದು ಈಗ ಶ್ರೀಕಂಠಯ್ಯನವ್ರು ಇದ್ದಾಗ, ಪುಟ್ಟಸ್ವಾಮಿ ಗೌಡ್ರು ಇದ್ದಾಗ, ಮಾನ್ಯ ದೇವೇಗೌಡರು ಇದ್ದಾಗ, ರಂಜೇಗೌಡರು ಇದ್ದಾಗ ಇದು ಒಂದು ಕಾಲ ಇತ್ತು. ನಾವ್ ಅಲ್ಲಿ ಕುತ್ಕೊಂಡು ಮಾತಾಡುವಾಗ ಅದೊಂಥರ ಬಹಳ ಸೌಜನ್ಯದ ಹಿರಿಯರ ಕಾಲ. ಇವಾಗ ಹಂಗಲ್ಲ. ಒಂದು ಬೇರೆ ಬೇರೆ ಜೆಡಿಎಸ್ 2 ಸೀಟನ್ನು ತಗೊಂಡಿರ್ಲಿಲ್ವಲ್ಲ, ಅಂತ ಕಾಲನೂ ಇತ್ತು. ರಜು ಒಂದ್ ನಿಮಿಷ ರಜು. ಹಾಗೆ ಪ್ರೀತಮ್ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿ ಗೆದ್ದಿದ್ದಾರೆ. ಒಂದು ಅಂದ್ರೆ ಸಹಿಸಲ್ಲ ಅಂತ JDS-ದವ್ರು BJP-ಯಲ್ಲಿ ಸಹಿಸೋದೇ ಇಲ್ಲ ಅಂತ. ಬಟ್ ನಮ್ಮ ಹುಡುಗ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ, ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಪಾರ್ಟಿ ಚೆನ್ನಾಗಿದೆ, ಡಬಲ್ ಇಂಜಿನ್ ಕೇಂದ್ರದಲ್ಲಿ ಮೋದಿ ಇದ್ದಾರೆ, ಇಲ್ಲಿ ಬೊಮ್ಮಾಯಿ ಇದ್ದಾರೆ, ಪ್ರೀತನು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಾವು ಸ್ಪರ್ಧೆ ಮಾಡೋದು ನಮ್ಮ ಶಕ್ತಿ ಆಧಾರದ ಮೇಲೆ. ನಮ್ಗೆ ಇಲ್ಲಿ ಡೈನಾಸ್ಟಿ ಹೆಲ್ಪ್ ಬರಲ್ಲ ಅಥವಾ ಜಾತಿ ಹೆಲ್ಪ್ ಬರಲ್ಲ. ಈ ಗೊಂದಲ ಹೆಲ್ಪ್ ಬರಲ್ವಾ? ಹೌದು, ಈ ಗೊಂದಲ ಇದೆಯಲ್ಲ, ಅವ್ರು ಮಾಡ್ತಾರ ಇವ್ರು ಮಾಡ್ತಾರ, 2 ಸೀಟಲ್ಲಿ ಕಂಟೆಸ್ಟ್ ಮಾಡ್ಬಿಡ್ತಾರ, ಭವಾನಿ ಅವ್ರು ಬರ್ತಾರ, ಕನ್ಫ್ಯೂಷನ್, ಪೊಲಿಟಿಕಲ್ ಬೆನಿಫಿಟ್. ಇಲ್ಲ, ಇನ್ನೊಂದು ಪಾಯಿಂಟ್ ಮಾಡ್ತಾರೆ. ಒಂದು ನಮ್ಮ ಅದೇ DK ಸುರೇಶ್ ಅವರು ಅಲ್ಲಿ ತೋರಿಸ್ತಾ ಇದ್ರು, ಚೆನ್ನಾಗಿದೆ ಮೀಡಿಯಾ ಪಾಯಿಂಟ್ ಅಲ್ಲಿ ಅವರು ನಿಂಬೆಹಣ್ಣು ಅದು ಇದೆಲ್ಲ. ಅಲ್ಲೂ ನೋಡಿ ಕಾಂಗ್ರೆಸ್ನವ್ರಿಗೆ ದೇವ್ರ ಪೂಜೆ ಕಂಡ್ರಾಗಲ್ಲ. ಒಂದ್ ರೀತಿ ರೇವಣ್ಣನ್ ಮೆಚ್ಚಬೇಕು, ದೇವ್ರ ಪೂಜೆನೋ ಇನ್ನೊಂದು ಎಲ್ಲ ಮಾಡ್ಕೊಂಡು. ಬಟ್ ಒಟ್ಟಾರೆಯಾಗಿ ಅದು ಹಾಸನದ ಪಾಲಿಟಿಕ್ಸ್ ಅಲ್ಲಿ ನಾವೇನು ಪ್ರಯತ್ನ ಮಾಡಿದೀವಿ, ಈ ಸಾರಿ ಮತ್ತಷ್ಟು ಸ್ಥಾನಗಳನ್ನು ಗೆಲ್ಲೋದಕ್ಕೆ ನಾವು ಅವಿರತ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ನಮ್ಮಲ್ಲಂತೂ ಡೈನಾಸ್ಟಿ ಪಾಲಿಟಿಕ್ಸ್. ರಾಜಗೌಡ್ರೆ, ಈಗ ರೇವಣ್ಣ ಅವ್ರ ದೃಷ್ಟಿನಲ್ಲಿ ಹಿಂಗೂ ಇರ್ಬೋದಾ ಅಂತ? ಹಾಸನನೇ ದೇಶ, ಹೊಳೆ ನರಸೀಪುರನೇ ಕ್ಯಾಪಿಟಲ್ಲು, ಅದಕ್ಕೆ ಪ್ರಧಾನಿನೂ ನಾನೇ, PM CM ಎಲ್ಲ ನಾನೇ. ರೇವಣ್ಣ ಅವ್ರ ಮನಸ್ಥಿತಿ ಹಿಂಗಿರ್ಬೋದಾ? ಅದಕ್ಕಾಗಿನೇ ಅವ್ರು ಹಿಂಗ್ ಕೇಳಿರ್ಬೋದಾ? ಅಲ್ಲ, ಹೇಳೋದಕ್ಕೆ ಹೊರಗಡೆ ಹೇಳ್ತಾರೆ, ಕುಮಾರಣ್ಣ ಅವ್ರು ಏನ್ ಹೇಳ್ತಾರೆ, ರಾಜಗೌಡ್ರು ಕೇಳಿ, ಕುಮಾರಣ್ಣ ಅವ್ರು ಏನ್ ಹೇಳ್ತಾರೆ, ಪಕ್ಷ ಏನ್ ಹೇಳುತ್ತೆ, ಓಕೆ. ಆದ್ರೆ ನಾನು ಹಾಸನಲ್ಲೂ ಕಂಟೆಸ್ಟ್ ಮಾಡಕ್ ರೆಡಿ ಇದೀನಿ. ಅಲ್ಲಪ್ಪ, ನೀವು ಆ ಮಾತು ಹೇಳಿದ್ಮೇಲೆ ಫುಲ್ ಸ್ಟಾಪ್ ಅದು. ಆದ್ರೆ ಅನ್ನೋದು ಬಂದ್ರೆ ಉದ್ದೇಶ ಬೇರೆ ಇದೆ ಅಂತ. ಪ್ಲೀಸ್, ಅಸಂಪ್ಷನ್ಸ್ 1000 ಬರ್ತವೆ. ಈಗ ಇಲ್ಲಿ ಕೂತಿರೋರು ಹಿಂಗೆ ಹೊರಟೋಗ್ಬಿಟ್ರೆ ಏನೋ ಒಂದು ಚಿಂತನೆಗಳು ಬರ್ತವೆ, ಚಿಂತನೆಗಳು 1000 ಬರ್ತವೆ. ಆದರೆ ಡಿಸಿಷನ್ ತಗೊಳ್ಳುವಾಗ ಮಾತ್ರ ಪಕ್ಕ ಡಿಸಿಷನ್ಸ್ ತಗೊಂತೀವಿ. ಆಮೇಲೆ ಮೇಡಮ್ ಹೇಳಿದ್ರು ನಮ್ಮದು ಡೈನೆಸ್ಟಿ ಪಾಲಿಟಿಕ್ಸ್ ಇಲ್ಲ ಅಂತ. ಡೈನೆಸ್ಟಿ ಪಾಲಿಟಿಕ್ಸ್ ಅನ್ನೋದಕ್ಕಿಂತ ದೇವೇಗೌಡರು ತಮ್ಮ ಇಡೀ ಕುಟುಂಬನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ರಾಣಿ ಜೇನು ಹೆಂಗೆ ತನ್ನ ಇಡೀ ಜೇನಿನ ಕುಟುಂಬನ ಕರ್ಕೊಂಡು ಹೋಗುತ್ತೋ ಅದೇ ರೀತಿ. ಈಗ ನೋಡಿ, ಉದಾಹರಣೆಗೆ ಕಾಂಗ್ರೆಸ್ನಲ್ಲಿ ಗಾಂಧಿ ಕುಟುಂಬದವರೇ, ವರುಣ್ ಗಾಂಧಿ BJP-ಗೆ ಹೋದರು, ರಾಹುಲ್ ಗಾಂಧಿ ಕಾಂಗ್ರೆಸ್ಸಲ್ಲೇ ಉಳ್ಕೊಂಡ್ರು. ಸೊ ಎಲ್ಲರನ್ನೂ ಹಿಡಿತದಲ್ಲಿ ಇಟ್ಕೊಂಡು ಹೋಗೋದಿದೆಯಲ್ಲ, ಅದು ಹಿರಿತನ ಮುತ್ಸದಿತನ. ಎಲ್ಲರಲ್ಲೂ ಆ ಗುಣ ಬರಲ್ಲ. 1000 ಗೊಂದಲ ಇದ್ದರೂ ಕೂಡ ಎಲ್ಲರನ್ನು ಸರಿದೂಗಿಸ್ಕೊಂಡು ಹೋಗೋದಿದೆಯಲ್ಲ. ಹಂಗಾಗಿ JDS ಅಂದರೆ ನಾವು ಇಡೀ JDS ಕೂಡ ಒಂದೇ ಕುಟುಂಬ. ನೀವು ಅನ್ನೋ ಮಾತಲ್ಲಿ ನಮ್ಗೇನು ಬೇಸರ ಇಲ್ಲ, ಯಾಕೆಂದ್ರೆ ನಮ್ಮ ಕುಟುಂಬ ರಾಜಕೀಯ ನಾವೆಲ್ಲ ಒಂದೇ ಕುಟುಂಬ. ಅಲ್ಲ, ದಟ್ಸ್ ಫೈನ್. ಅಲ್ಲ, ನಾನು ಹೇಳ್ತಿರೋದು ಅದರಲ್ಲಿ ಏನು ತಪ್ಪು ಸರಿ ಅನ್ನೋ ಚರ್ಚೆ ವಿಷಯ ಅಲ್ಲ. ಆಮೇಲೆ ಡೈನೆಸ್ಟಿ ಪಾಲಿಟಿಕ್ಸ್ ಅಂತ ಹೇಳ್ತಾರಲ್ಲ ಮೇಡಮ್, ಮ್ಯಾಟರ್ ಆಗೋದಿಲ್ಲ ಅಂತ ಈ ಚುನಾವಣೆಯಲ್ಲಿ ಡೈನೆಸ್ಟಿ ಪಾಲಿಟಿಕ್ಸ್ ಬರಕ್ಕೆ ನಾವು ಯಾವ ದೇಶದಲ್ಲಿದ್ದೀವಿ? ಪ್ರಜಾಪ್ರಭುತ್ವ ಅಂತ ನಾವು ಮಾಡಿಕೊಂಡು 1947ರಿಂದ ಆಚೆಗೆ ಜನ ಓಟ್ ಕೊಡ್ತಾರೆ, ಆಯ್ಕೆ ಮಾಡ್ತಾರೆ. 1000 ಜನನ ನಿಲ್ಸಿದ್ರು ಎಷ್ಟೋ ಜನ ದೊಡ್ಡವ್ರ ಮಕ್ಕಳು. JH ಪಟೇಲ್ ಅವ್ರ ಮಗ, ಅವ್ರ ತಂದೆ ಎಂತ ಮುಖ್ಯಮಂತ್ರಿ, ಎಂತ ವಾಗ್ಮಿಗಳು JH ಪಟೇಲ್ ಅವ್ರ ಗೆಲ್ಲಕ್ಕಾಗಿಲ್ಲ. ಎಂತೆಂತ ದೊಡ್ಡ ರಾಜಕಾರಣಿಗಳು. ಇಲ್ಲಿ ಡೈನಸ್ಟಿ ಅನ್ನೋ ಮಾತನ್ನೇ ಬಿಟ್ಬಿಡ್ಬೇಕು. ಮೇಡಮ್ ಹೇಳ್ತಾ ಇರೋ ಡಬಲ್ ಇಂಜಿನ್ ಸರ್ಕಾರ ಅಂತ. ಚಿಂತನೆ ರಾಜಗೌಡ್ರೆ, ನೀವು ಟು ದ ಪಾಯಿಂಟ್ ಇಂದ ಆಫ್ ದ ಪಾಯಿಂಟ್ ಹೋಗ್ಬಿಟ್ರಿ. ನೋಡಿ, ಕೇಳಿ, 3 ಪ್ರಶ್ನೆ ಕೇಳ್ಬಿಡ್ತೀನಿ ಸೀದಾ. ಓಕೆ, 1, ಕುಮಾರಸ್ವಾಮಿ ಅವ್ರ ನಾಯಕತ್ವ, ಕುಮಾರಸ್ವಾಮಿ ಅವ್ರ ನಿರ್ಧಾರ ಅನ್ನೋದಾದ್ರೆ ಅದಕ್ಕೆ ಆದರೆ ಅಂತ ಹೇಳಿ ಅಥವಾ ಬಟ್ ಅಂತ ಹೇಳಿ ಅದ್ರ ಮುಂದುವರ್ಸೋದು ಯಾಕೆ? ಫುಲ್ ಸ್ಟಾಪ್ ಇಟ್ಬಿಡಿ ಅಲ್ಲಿ, ಆಯ್ತಾ? ನೀವು ಕುಮಾರಸ್ವಾಮಿ ಅವರ ಆಜ್ಞೆಯಂತೆ ಅಥವಾ ಅವರ ನಿರ್ದೇಶನದಂತೆ ನೀವು ಸ್ಪರ್ಧೆ ಮಾಡ್ತೀರಿ ಅನ್ನೋದಾದ್ರೆ ನಿಮ್ಮ ಇಚ್ಛೆಯನ್ನ ಯಾಕೆ ವ್ಯಕ್ತಪಡಿಸ್ತೀರಿ? ನಾವು ಕೇಳಿದ್ದು ನೀವು ಹೇಳ್ತೀರಿ, ಯಾಕಪ್ಪ ಕುಮಾರಣ್ಣ ಅವ್ರು ಹೇಳ್ತಾರೆ ಅಂತ ಹೇಳಿ ಹೋಗಿದ್ರೆ ಆಗೋಗಿರೋದು ಹಾಸನ ಅಂತ ನಾವು ಬಾಯಿಂದ ಬರ್ಸಿದ್ವಾ? ನೀವು ಹೇಳ್ತೀರಿ ರಾಜಗೌಡರ ಮುಂದೆ ಮಾಡ್ತೀರಿ. ಅಲ್ಲ ನಿಖಿಲ್, ನಾನು ಹೇಳ್ತೀನಿ, ರಾಜಕೀಯ ಅಂತ ಬಂದಾಗ ಒಂದು ಪಕ್ಷದ ತೀರ್ಮಾನ. ಕುಮಾರಸ್ವಾಮಿ ಒಬ್ಬರೇ ಅಲ್ಲ ತೀರ್ಮಾನ, ದೇವೇಗೌಡರು ಇದ್ದಾರೆ, ಅಫ್ಕೋರ್ಸ್ ಹಿರಿಯರು ಇದ್ದಾರೆ. ಚರ್ಚೆ ಮಾಡ್ತೀವಿ, ಚರ್ಚೆ ಮಾಡಿ ಆಮೇಲೆ ಡಿಸಿಷನ್ ತಗೋ. ನಾನು ಹೇಳಿದ್ದಲ್ಲ, ಕುಮಾರಸ್ವಾಮಿ ಅವ್ರು ಹೇಳಿದ್ದು, ಇಬ್ರಾಹಿಂ ಅವರ ಹೆಸರು ನೆಪಕ್ಕೂ ಬರಲ್ಲ ರಾಜ್ಯದ ಅಧ್ಯಕ್ಷ. ಇಲ್ಲ ನೋಡಿ, ಈಗ ಒಂದು ಮಾತು ಹೇಳಿದೆ, ಎಲ್ಲರೂ ಸೇರಿ ಚರ್ಚೆ ಮಾಡಿ ಡಿಸಿಷನ್ ತಗೋತೀವಿ ಅಂದ್ರೆ ಹಂಗಾರೆ ನಾವು CM ಇಬ್ರಾಹಿಂ ಅವ್ರನ್ನ ಎಲ್ಲೂ ಬಿಟ್ಟಿಲ್ವಲ್ಲ?
ಬಿಟ್ಟಿದೀವಿ ಅಂತ ಅರ್ಥ. ಹಂಗಾರೆ ಎಲ್ಲಾರು ಅಂದ್ರೆ ಯಾರು? ಬರೀ ಇಬ್ರೇ ಅಂತನಾ? ಮಾನಸಿಕ ಓಕೆ ಮಾನಸಿಕ ಅಲ್ಲ, ಹೆಸರು ಉಲ್ಲೇಖದ ಜೊತೆಗೆ ಚರ್ಚೆ ಅಲ್ಲ, ರಾಜುಗೌಡ್ರೆ, ಅವ್ರು point out ಮಾಡ್ತಿರೋದು ಅದೆಲ್ಲ. ಇಲ್ಲಿ ಚರ್ಚೆ ಅಲ್ಲ, ಅನೇ, ಈಗ ಅಲ್ಲ, ವಿಶ್ವನಾಥ್ ನೀವು ವಿಶ್ವನಾಥ್ ವಿಶ್ವನಾಥ್ ಒಂದ್ ಅಲ್ಲಿಗೆ ನಿಮಿಷ. ಬಂದೆ. ಇಲ್ಲ, ಒಂದ್ ನಿಮಿಷ. ಚರ್ಚೆ ಅಂತ ಬಂದಾಗ ರಾಜು, ಒಂದ್ ನಿಮಿಷ, ನೀವು ರಾಜು. ಮೂರೇ ಜನದ ಹೆಸರನ್ನ ರಾಜು, ಒಂದ್ ತಗೊಂಡ್ರಿ. ನಿಮಿಷ, ಹೆಚ್ಚು ಅವಾಗ ವಿಶ್ವ- ಯಾರ ಹೆಸರನ್ನ ತಗೋಬೇಕು? ಈಗ ಸರಿ ಬಿಡಿ, ಒಂದ್ ನೀವು ನಿಮಿಷ, ನಿಮ್ ದೃಷ್ಟಿಯಲ್ಲಿ ಇಲ್ಲ, ಒಂದ್ ನಿಮಿಷ, ಸರಿ. ಒಂದ್ ನಿಮಿಷ. ಎಚ್ ವಿಶ್ವನಾಥ್ ಅವರು ಹಿಂದುಳಿದ ವರ್ಗದ ಒಬ್ಬ ಹಿರಿಯ ನಾಯಕರಾಗಿದ್ರು, ಅವರು ಅಧ್ಯಕ್ಷರಾಗಿದ್ರು. ಅವ್ರು ಬಿಡುವಾಗ ಆ ಬೇಸರವನ್ನು ವ್ಯಕ್ತಪಡಿಸಿದ್ರು, ನನಗೆ ಅಧ್ಯಕ್ಷಗಿರಿಗೆ ಸಿಗಬೇಕಾದ ಮನ್ನಣೆ ಮತ್ತು ಒಂದು ಇದು ಮಹತ್ವ ಸಿಕ್ಲಿಲ್ಲ ಅಂತ. ಹಾಗೇನೆ ಕುಮಾರಸ್ವಾಮಿ ಅವರು ದಲಿತ ಸಮಾಜಕ್ಕೆ ಸೇರಿದಂತವರು, ಸಕಲೇಶ್ಪುರದ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಅವರು. ಸೊ ಅವರು ಕೂಡ ಅದನ್ನೇ ಅಭಿಪ್ರಾಯವನ್ನ ಹೇಳಿದ್ರು. ಹಿಂದೆ ಕೃಷ್ಣಪ್ಪನವರು ಹಿಂದುಳಿದ ವರ್ಗದ ಒಂದು ಯಾದವ ಸಮಾಜಕ್ಕೆ ಸೇರಿದ್ರು. ನಾನು ಹೇಳೋದು, ಅಥವಾ ಇವತ್ತು CM ಇಬ್ರಾಹಿಂ ಅವರು ಇದ್ದಾರೆ, ಪ್ರಶ್ನೆ ಅದಲ್ಲ. ಅಂದ್ರಲ್ಲಿ ಇವೆಲ್ಲ ನೆಪ ಮಾತ್ರಕ್ಕೆ ನಡೆಯೋದು ಅದೇನಿಲ್ಲ, ಅದರ ಅಭಿಮಾನದಿಂದ ಹೇಳಿ. ನಾನೊಂದು ಪ್ರಾದೇಶಿಕ ಪಕ್ಷವಾಗಿ ಹಿಂದೆ ರಾಜಮಹಾರಾಜರು ಡೆಮಾಕ್ರಸಿ ಬಗ್ಗೆ ಅವ್ರು ಮಾತನಾಡಿದ್ರು. ರಾಜಮಹಾರಾಜರುಗಳು ಅವ್ರ ಮಕ್ಕಳು ಮೊಮ್ಮಕ್ಕಳು ಬೇಡ ಅಂತಲೇ ಡೆಮಾಕ್ರಸಿ ಅಂತಂದಿದ್ದು. ಡೆಮಾಕ್ರಸಿ ಒಳಗಡೆನೂ ಅದನ್ನೇ ಮುಂದುವರಿಸೋದಾದ್ರೆ ಪ್ರಬಲ ಸಮಾಜಗಳು, ಪ್ರಬಲ ಕುಟುಂಬಗಳು. ನಮ್ಮ ಪಾರ್ಟಿ ಡೈನಾಸ್ಟಿ ಪಾಲಿಟಿಕ್ಸ್ಗೆ ವಿರುದ್ಧ ಇದೆ. ಅದು ನಮ್ಮ ಒಂದು ಪ್ರಣಾಳಿಕೆಯಲ್ಲಿ ಹೇಳಿದೀವಿ. ನಮ್ಮ ಪಾರ್ಟಿಲಿ ಅಪ್ಪ ಮಕ್ಕಳು ನಿಂತಿರೋ ವೇಸ್ಟ್ ಇದಾವೆ ಮೇಡಮ್. BSY ರಾಜ್ಯ ಉಪಾಧ್ಯಕ್ಷನ್ ಮಾಡ್ತೀರಿ, ಯಾವ ಮಾನದಂಡದ ಮೇಲೆ ಮಾಡಿದ್ರಿ? ಪಕ್ಷ ಕಟ್ಟಕ್ಕೆ ನೀವು ನೋಡಿ ಮೇಡಮ್, ಪಕ್ಷ ಅದನ್ನ ಕಟ್ಟಬೇಕು, ಅಲ್ಲ ಕಾಂಗ್ರೆಸ್ ಪಾರ್ಟಿ ಕಟ್ಟಬೇಕು, ಮೇಡಮ್ ಕೊಡ್ಬೋದಿತ್ತು. ಅಲ್ಲ ಕಟ್ಟಬೇಕು, ನಮಗೂ ಕೊಟ್ಟಿದ್ದಾರಲ್ಲ. ನಾನು ರಮೇಶ್ ಬಾಬು ಅವರ ಕೇಳ್ತೀನಿ ಸರ್, ಇಲ್ಲಿ ಪರ್ಸೆಪ್ಷನ್ ಅಂತ ಬಂದ್ಬಿಡುತ್ತೆ ಸರ್. ಕುಮಾರಸ್ವಾಮಿ ಅವರು ಬಹಳ ಯೋಚನೆ ಮಾಡಿ ಹೇಳಿದ್ದಾರೆ, ಸ್ವರೂಪಿಗೆ ಯಾಕೆ ಟಿಕೆಟ್ ಕೊಡಬೇಕು ಅನ್ನೋದನ್ನ ಅವ್ರು ಬಹಳ ಯೋಚನೆ ಮಾಡಿದ್ದಾರೆ. ಆ ಒಂದು ಛತ್ರದ ಕಾರ್ಯಕ್ರಮ, ನಾನು ಲಾಸ್ಟ್ ಟೈಮು ನೀವು ಇದ್ರಿ, ನಾನು ಹೇಳಿದ್ದೆ ಕೂಡ, ಭವಾನಿಯವರು ಕೊಡಬೇಕು ಅಂತ ಆದಾಗ ಆ ಛತ್ರದಲ್ಲಿ, ಹಾಸನದ ಆ ಛತ್ರದ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರ ವಿರೋಧ ಮಾಡ್ತಾರೆ. ಅವತ್ತಿನ ದಿನ ಸ್ವರೂಪ್ ಪಕ್ಕ ಇರ್ತಾರೆ ಕುಮಾರಸ್ವಾಮಿ ಅವ್ರಿಗೆ. ಸ್ವರೂಪ್ ಅವ್ರ ಹೆಗಲ ಮೇಲೆ ಕೈ ಇಟ್ಟು ಹೇಳ್ತಾರೆ, ಈ ಸತಿ ಅಭ್ಯರ್ಥಿ ಸ್ವರೂಪ್. ಮಾತು ಕೊಟ್ಟಾಗೋಯ್ತು, ಬದಲಾಯಿಸಿದ್ರಿ, ಓಕೆ, ನೋ ಪ್ರಾಬ್ಲಮ್ ಸರ್. ಬದಲಾಯಿಸಿ ಕುಟುಂಬದವ್ರನ್ನ ತಂದಾಗ ಈ ಪರ್ಸೆಪ್ಷನ್ ಬ್ಯಾಟಲ್, ಪ್ಲೀಸ್. ಆ ಪರ್ಸೆಪ್ಷನ್ ಬ್ಯಾಟಲ್ಗೆ ಒಂದು ಕ್ಲಾರಿಟಿ ಬರಬೇಕಾಗುತ್ತೆ, ಟು ದ ಪಾಯಿಂಟ್. ಆಗಲೇ ರಾಜುಗೌಡ್ರು ಹೇಳಿದ್ರು, ಇಬ್ರಾಹಿಂರವ್ರು ನಾವು ಪರಿಗಣಿಸ್ತೀವಿ ರಾಜ್ಯಾಧ್ಯಕ್ಷರು. ಮೇಡಮ್ ಅವರ ಪ್ರಶ್ನೆ ಎತ್ತಿದ್ರು. 1999ರಲ್ಲಿ JDS ಸ್ಥಾಪನೆ ಆಗಿದ್ದು, ಜನತಾದಳ ಸೆಕ್ಯುಲರ್. ಅದಕ್ಕೆ ಮುಂಚೆ ಜನತಾದಳಕ್ಕೂ ಈ JDSಗೂ ಸಂಬಂಧ ಇಲ್ಲ. ಜನತಾದಳ ಸೆಕ್ಯುಲರ್ ಆದಾಗ ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರು, ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯ ಘಟಕದ ಅಧ್ಯಕ್ಷರು. ಸಿದ್ದರಾಮಯ್ಯರು ಆದ ನಂತರ, ಅಂದರೆ ಅವರು ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆದ ನಂತರ, ತಿಪ್ಪಣ್ಣವರು, ಬಳ್ಳಾರಿ ತಿಪ್ಪಣ್ಣವರು ಆ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು. ತಿಪ್ಪಣ್ಣವ್ರ ನಂತರ ಮಿರಾಜುದ್ದೀನ್ ಪಟೇಲ್ ಅವರು ಆ ಪಾರ್ಟಿ ಅಧ್ಯಕ್ಷರು. ಮಿರಾಜುದ್ದೀನ್ ಪಟೇಲ್ ನಂತರ ಕೃಷ್ಣಪ್ಪನವರು ಆ ಪಾರ್ಟಿ ಅಧ್ಯಕ್ಷರು. ಕೃಷ್ಣಪ್ಪನವ್ರ ನಂತರ ಸನ್ಮಾನ್ಯ ಎಚ್ ವಿಶ್ವನಾಥ್ ಅವರು ಪಾರ್ಟಿ ಅಧ್ಯಕ್ಷರು. ಎಚ್ ವಿಶ್ವನಾಥ್ ನಂತರ HK ಕುಮಾರಸ್ವಾಮಿ ಸಕಲೇಶ್ಪುರ ಅವರು ಆ ಪಾರ್ಟಿ ಅಧ್ಯಕ್ಷರು. ಇದ್ರ ಮಧ್ಯದಲ್ಲಿ ಕುಮಾರಸ್ವಾಮಿ ಅವರು ಸಹ ಪಾರ್ಟಿ ಅಧ್ಯಕ್ಷರಾಗಿದ್ದರು. ಆಮೇಲೆ ಅವರೇ ಬಿಟ್ಕೊಟ್ಟು ಇನ್ನೊಬ್ಬರು ಆಯಿತು. ಇದಾದಮೇಲೆ ಈಗ ಸನ್ಮಾನ್ಯ ಇಬ್ರಾಹಿಂರವರು ಅಧ್ಯಕ್ಷರು. ಇಬ್ರಾಹಿಂರವ್ರು ಎಲ್ಲರೂ ಸ್ಟೇಟ್ಮೆಂಟ್ ಕೊಟ್ರ, ನಾನು ಪ್ರಜ್ವಲ್ ಇವರಿಗೆ ಭವಾನಿ ಮೇಡಮ್ ಟಿಕೆಟ್ ಕೊಡಲ್ಲ ಅಂತೇಳಿ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಎಲ್ಲರೂ ಹೇಳಿಕೆ ಕೊಟ್ರಾ? ಕೊಟ್ಟಿಲ್ವಲ್ಲ. ಯಾರು ಹೇಳಿಕೆ ಕೊಟ್ಟವರು? ಕುಮಾರಸ್ವಾಮಿ ಹೇಳಿಕೆ ಕೊಟ್ಟರು. ಕುಮಾರಸ್ವಾಮಿಗೂ ಇದಕ್ಕೇನು ಸಂಬಂಧ? ಅವ್ರೇನು ಪಾರ್ಲಿಮೆಂಟ್ ಬೋರ್ಡ್ ಚೇರ್ಮನ್ನ, ಬಿ ಫಾರಮ್ ಅಥಾರಿಟಿನಾ? ಅಲ್ಲೇ ಈ ಪಾರ್ಟಿ ನಡೀತಾ ಇರ್ತಕ್ಕಂಥದ್ದು. ಯಾರು ಅಧ್ಯಕ್ಷ ಆಗ್ತಾರೆ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಕೇಳ್ತಾ ಇದ್ದೀನಿ. ಹೆಬ್ಬೆಟ್ಟು ಪ್ರೆಸಿಡೆಂಟ್ ಯಾರೇ ಇಬ್ರಾಹಿಂ ಇರ್ತಾರೋ, XYZ ಯಾರಿರ್ತಾರೋ ಆ ಪಾರ್ಟಿನಲ್ಲಿ ಹೆಬ್ಬೆಟ್ ಗಿರಾಕಿಗಳು, ರಬ್ಬರ್ ಸ್ಟ್ಯಾಂಪ್. ಎಸ್, ಯಾರು ಕುಮಾರಸ್ವಾಮಿ ಏನು ಹೇಳ್ತಾರೆ ಅದೇ ಫೈನಲ್ ಅನ್ನೋ ವಾತಾವರಣ ಇದೆ. ಬಟ್ ದೇವೇಗೌಡರು ಸ್ಪಷ್ಟಪಡಿಸಿದ್ದಾರೆ, ಬಿ ಫಾರ್ಮ್ ಕೊಡೋದು ನಾನು ಅಂತೇಳಿ. ದೇವೇಗೌಡರದು ಆಯಿತು ಅಲ್ಲಿಗೆ. ಇಲ್ಲ ಒಂದು ದೇವೇಗೌಡದ ಇದುವರೆಗೂ ನಡ್ಕೊಂಡಿರ್ತಕ್ಕಂಥ ಪರಿಸ್ಥಿತಿಗಳು. ಆದರೆ ಇಲ್ಲಿ ಇವತ್ತು ಅಪ್ಪರೆಂಟ್ ತಗೋತಾ ಇರ್ತಕ್ಕಂಥದ್ದು, ಹೇಳಿಕೆ ಮಾಡ್ತಾ ಇರ್ತಕ್ಕಂಥದ್ದು ಕುಮಾರಸ್ವಾಮಿಯದು. ಇದು ಅವಶ್ಯಕತೆ ಇರಲಿಲ್ಲ. ಒಂದು ಕಡೆ ಅವರು ಆಗಲೇ ರಾಜುಗೌಡರು ಹೇಳ್ದಂಗೆ, ಆಯ್ತು ರೀ ಅವ್ರು ಕೇಳ್ತಾ ಇದ್ದಾರೆ ಟಿಕೆಟು, ನಾನು ನಮ್ಮ ಪ್ರಕಾಶ್ ಅವರ ಮಗ, ಮಾಜಿ ಶಾಸಕರ ಪ್ರಕಾಶ್ ಅವ್ರ ಮಗನೂ ಸೇರಿಸ್ಕೊಂಡು ನಾವಲ್ಲಿ ಚರ್ಚೆ ಮಾಡ್ತೀವಿ, ಪಾರ್ಟಿನಲ್ಲಿ ಪಾರ್ಲಿಮೆಂಟ್ರಿ ಬೋರ್ಡ್ ಇದೆ, ಚರ್ಚೆ ಮಾಡ್ತೀವಿ ಅಂದಿದ್ರೆ ಪ್ರಶ್ನೆ ಬೇರೆ. ಇವ್ರ ಮಗನ ವಿಚಾರ ಬಂದಾಗ ಇವರು ಡಿಕ್ಲೇರ್ ಮಾಡ್ಕೋತಾರೆ, ರಾಮನಗರಕ್ಕೆ ಬಂದು ಇವ್ರ ಹೆಂಡತಿ ವಿಚಾರ ಬಂದಾಗ ಡಿಕ್ಲೇರ್ ಮಾಡ್ಕೋತಾರೆ, ಮಂಡ್ಯ ಪಾರ್ಲಿಮೆಂಟ್ ಬೇಕಾದ್ರೆ ಡಿಕ್ಲೇರ್ ಮಾಡ್ಕೋತಾರೆ. ರೇವಣ್ಣವ್ರ ಮನೆಯವ್ರು ಬರ್ತೀವಿ ಬೇಡ ಅಂತಾರೆ. ಯಾಕೆ? ರೇವಣ್ಣವ್ರು ಬರೋಲ್ಲ, ರೇವಣ್ಣವ್ರ ಮಕ್ಳು ಯಾರು ಬರ್ತೀವಿ ಬೇಡ ಅಂತಾರೆ. ಇದು ಜನ ಗಮನಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ಎಲ್ಲೋ ಒಂದು ಕಡೆ ಅವರ ಫ್ಯಾಮಿಲಿನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ಅಥವಾ ಪೊಲಿಟಿಕಲ್ ವೆಂಜೆನ್ಸ್ ರೀತಿ ನಡ್ಕೊತಾ ಇದ್ದಾರೆ. ಅದೇ ಕಾರಣಕ್ಕೆ ಸೂರಜ್ ಅವರು, ರೇವಣ್ಣವರ ದೊಡ್ಡ ಮಗ ಹೇಳಿದ್ದು, ನೀವು ಚಿಕ್ಕಪ್ಪನೇ ಹೊರತು ದೊಡ್ಡಪ್ಪ ಅಲ್ಲ ಅಂತೇಳಿ. ಇದಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು. ಮತ್ತು ಇನ್ನೊಂದು ಭಾಳ ದೊಡ್ಡ ವಿಚಾರ ಏನಂದರೆ,
ನಾನು ವಿತ್ ಆಲ್ ರೆಸ್ಪೆಕ್ಟ್ ಟು ದ ದೇವೇಗೌಡ ಫ್ಯಾಮಿಲಿ, ದೇವೇಗೌಡರ ಕುಟುಂಬದ ಬಗ್ಗೆ, ದೇವೇಗೌಡರ ಬಗ್ಗೆ, ಚೆನ್ನಮ್ಮವ್ರ ಬಗ್ಗೆ ನನಗೆ ಅತೀವವಾದಂಥ ಗೌರವ ಇದೆ. ಚೆನ್ನಮ್ಮನವರ ಪ್ರೀತಿ ಆ ಮನೆಯಲ್ಲಿ ಯಾವುದಾದ್ರೂ ಸೊಸೆ ಹೆಚ್ಚು ಪಡ್ಕೊಂಡಿದ್ರೆ ಅದು ಭವಾನಿ ಮೇಡಮ್. ಅಲ್ಲ, ನೀವು ಒಳಗಿದ್ ಬಂದವರು, ಹಂಗಾಗಿ ನೀವು ಹೇಳಿರೋದಕ್ಕೆ ನಾವು ಪ್ರಶ್ನೆ ಮಾಡಕ್ ಹೋಗೋದಿಲ್ಲ. ಒಳಗಿರೋ ಪ್ರಶ್ನೆ ನಾವು ಪ್ರಶ್ನೆ ಮಾಡಕ್ ಹೋಗೋದಿಲ್ಲ. ಅವ್ರಿಗೇನೋ ಒಂದು ಆಕಾಂಕ್ಷೆ ಇದೆ ಆಗ್ಬೇಕಂತೇಳಿ, ಅದನ್ನು ಇವರು ಮನೇಲಿ ಕೂತ್ಕೊಂಡು ಸೆಟ್ಲ್ ಮಾಡಬೇಕಾಯ್ತು. ಹಂಗಂತೇಳಿ ಇವತ್ತೆಲ್ಲ ಹಾಸನದಲ್ಲಿ ನೀವು ಹೇಳಿದಾಗಲೇ ಒಂದು ಪ್ರಶ್ನೆ ಮಾಡೋದು, ಅಲ್ಲಿ ಹಾಸನಕ್ಕೆ ರೇವಣ್ಣವರೇ CM ಅಂತೇಳಿ. ಬಹುತೇಕ ಆ ಥರದೊಂದು ವಾತಾವರಣ ನಿರ್ಮಾಣ ಮಾಡಿದ್ದು ಇವತ್ತು ಅವ್ರಿಗೆ ನೆಗೆಟಿವ್ ಆಗ್ತಾ ಇದೆ. ಈಗ ಪ್ರೀತಮ್ ಗೌಡ ಗೆಲ್ಲೋದಕ್ಕೆ ಕಾರಣ ಏನಂದರೆ, ನೀವು ಹಾಸನ ಪ್ರಾಪರಲ್ಲಿ ಪ್ರೀತಮ್ ಗೌಡಗಿಂತ ಮುಂಚೆ ರೇವಣ್ಣವ್ರ ಕಾಂಟ್ರಿಬ್ಯೂಷನ್ ಡೆವಲಪ್ಮೆಂಟ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಆದರೆ ಈ ಮೊನೊಪಲಿ ಇದೆಯಲ್ಲ, ಆ ಕಾರಣಕ್ಕೆ ಇವತ್ತು ಇಡೀ ಕ್ಷೇತ್ರದಲ್ಲಿ ಚಿತ್ರಣ ಬದಲಾವಣೆ ಆಗಿದೆ. ಅವ್ರಿಗೆ ಬೇರೆ ಬೇರೆ ನೆಗೆಟಿವ್ ಆ್ಯಟಿಟ್ಯೂಡ್ ಬರ್ತಾ ಇದೆ, ನೆಗೆಟಿವ್ ವಿಚಾರಗಳು ಬರ್ತಾ ಇದೆ. ಇವೆಲ್ಲದರ ಮಧ್ಯೆ ಇವತ್ತು ಆಗಿರ್ತಕ್ಕಂಥ ಬೆಳವಣಿಗೆಗಳು ಇಟ್ ಈಸ್ ನಾಟ್ ಎ ಗುಡ್ ಸೈನ್. ಅವ್ರೇನೇ ಹೇಳಿದ್ರು ಅಲ್ಲಿ ಅಧ್ಯಕ್ಷರಿಗೆ ಅವಕಾಶ ಇದೆ, ಅಧ್ಯಕ್ಷ ಅಧಿಕಾರ ಇದೆ, ನೋ. ಆ ಪಾರ್ಟಿನಲ್ಲಿ ಎಂಟೈರ್ ಈಗ ರಾಜಗೌಡ್ರೆ, ಅನಿವಾರ್ಯತೆ, ಅವಶ್ಯಕತೆ, ಗೆಲುವಿನ ಸಾಧ್ಯತೆ, ವಿನಬಿಲಿಟಿ, ನೀವೇ ಹೇಳಿದ್ರಿ. ಯಾರೇ ಸ್ಪರ್ಧೆ ಮಾಡಿಸಿದ್ರು ಗೆಲ್ಲೋದಕ್ಕೆ ಅಂತಾನೆ ಮಾಡಿಸೋದು. ಗೆಲ್ಲೋದಕ್ಕೆ ಅಂತಂದರೆ ಈಗ ಹೆಂಗಂದ್ರೆ ಕ್ಲಾಸಲ್ಲಿ 34ನೇ ರ್ಯಾಂಕ್ ಬರೋನು ಫಸ್ಟ್ ರ್ಯಾಂಕ್ ಬರಬೇಕು ಅಂತಲೇ ಓದಿರ್ತಾನೆ. ಹೌದು ಪಾಪ ಅವನಲ್ಲಿ ಎಕ್ಸಾಮ್ಗೆ ಹೋದಾಗ ಅಲ್ಲಿ ಏನೇನು ಆಗ್ತದೆ, ಅವ್ನು ಓದಿದ್ದು ಅಲ್ಲಿ ಪ್ರಶ್ನೆನ ಪತ್ರಿಕೆನಲ್ಲಿ ಬರಲಿಲ್ಲ, ಇನ್ನೊಂದು ಮತ್ತೊಂದು ಕಾರಣಾಂತರಗಳಿಂದ 34ನೇ ರ್ಯಾಂಕ್ ಬಂದ ಅವನು. ಆದರೆ ಅವನ ಉದ್ದೇಶ ಏನು? ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಅಲ್ವಾ? ಹಂಗಾಗಿ ನಾನು ಕೇಳ್ತೀನಿ, ಗೆಲುವಿನ ಸಾಧ್ಯತೆಯೇ ಮಾನದಂಡ ಆದರೆ ಸ್ವರೂಪ್ ವರ್ಸಸ್ ಭವಾನಿ ರೇವಣ್ಣ, ಪ್ಲೀಸ್ ನೋಡಿ, ಪಾಸಿಬಿಲಿಟೀಸ್ ಚೆಕ್ ಮಾಡ್ತೀವಿ. ರಮೇಶ್ ಬಾಬು ಸರ್ ಒಂದು ಮಾತು ಹೇಳಿದ್ರು, ರೇವಣ್ಣವ್ರ ಫ್ಯಾಮಿಲಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅವಕಾಶ ಮಾಡಿಕೊಡಲಿಲ್ಲ ಅಂದರೆ ಪ್ರಜ್ವಲ್ ರೇವಣ್ಣವ್ರು MP ಆಗ್ತಿರ್ಲಿಲ್ಲ. ಅಳದು ಸುರಿದು ತೂಗಿ ನೋಡ್ತಾರೆ. ದೇವೇಗೌಡರಂಥ ಹಿರಿಯ ಮುತ್ಸದಿಗಳಿಗೆ ಆಲೋಚನೆಗಳಿರ್ತವೆ. ತದನಂತರ ಸೂರಜ್ ರೇವಣ್ಣ MLC ನಿಲ್ತೀವಿ ಅಂದರು, ಜನ ಓಟ್ ಹಾಕಿದ್ರು, ಗೆದ್ದರು. ಸೊ ಎಲ್ಲರೂ ಬಂದಿದ್ದಾರೆ. ಚರ್ಚೆ ಏನಾಗಿದೆ ಅಂದರೆ, ಅವ್ರ ಕುಟುಂಬನ ಇವ್ರ ಕುಟುಂಬನ ಒಡೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾತು ಅವರಲ್ಲಿಲ್ಲ. ಅವ್ರು ಕುಮಾರಣ್ಣನ ವೇ ಆಫ್ ಥಿಂಕಿಂಗಲ್ಲಿ ಅವ್ರು ಹೇಳಿರ್ತಾರೆ. ಅದನ್ನೆಲ್ಲ ರಾಜಗೌಡರು ಒಂದು ಪರ್ಸೆಪ್ಷನ್ ಬಗ್ಗೆ ಯೋಚನೆ ಮಾಡಿ. ಕಾರ್ಯಕರ್ತರಲ್ಲಿ ಈಗಾಗಲೇ ಒಂದು ಪ್ರಶ್ನೆ ಇದೆ, ಬರೀ ಮನೆಯವ್ರಿಗೆ ಟಿಕೆಟ್ ಕೊಟ್ಬಿಟ್ರೆ ಕಾರ್ಯಕರ್ತರು ಏನು ಮಾಡಬೇಕು ಅಂತ. ಇದಕ್ಕೂ ಕುಮಾರಸ್ವಾಮಿ ಅವರು ಇದನ್ನು ಪರಿಗಣನೆಗೆ ತಗೋಬೇಕು, ಬಹಳ ಗಂಭೀರವಾಗಿ ತಗೋಬೇಕು. ಮತ್ತೆ ಇಲ್ಲ, ಅವ್ರಿಗೇನೆ ಬೇಸರ ಆಗ್ಬಿಟ್ರೆ ಅಲ್ಲ, ಖಂಡಿತವಾಗ್ಲೂ ಆ ವಿಚಾರದ ಬಗ್ಗೆ ಚರ್ಚೆಗಳು ನಡೀತಾ ಇದಾವೆ, ಚಿಂತನೆಗಳು ನಡೀತಾ ಇದಾವೆ. ಪಕ್ಷದ ಆಂತರಿಕ ವಿಚಾರಗಳನ್ನ ನಾವು ಎಲ್ಲಾ ಕಡೆ ಬಹಿರಂಗ ಮಾಡ್ಲಿಕ್ಕೆ ಆಗಲ್ಲ. ಆ ಚರ್ಚೆಗಳು ನಡೀತಾ ಇದಾವೆ. ಆ ಸಂದರ್ಭ ಬಂದಾಗ ಏನ್ ಡಿಸಿಷನ್ ತಗೋಬೇಕೋ ತಗೋತೀವಿ. ಆಮೇಲೆ ಕಾರ್ಯಕರ್ತರಿಲ್ದಲೇ ಪಕ್ಷ ಇಲ್ಲ. ಮಾಧ್ಯಮಗಳೇ ತೋರಿಸಿದಾಗ ಪ್ರಾಣ ಕೊಡುವಂತ ಕಾರ್ಯಕರ್ತರು JDS ಇದ್ದಾರೆ. ಆ ಕಾರ್ಯಕರ್ತರು ಬೇಸ್ ಮೇಲೆ ಇವತ್ತು ಪಕ್ಷ ನಿಂತಿರೋದು. ಅಂತ ಕಾರ್ಯಕರ್ತರು ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರ್ಬಿಟ್ರು. ಒಳ್ಳೆ ನರಸೀಪುರದಲ್ಲಿ ಎಷ್ಟೋ ಕಡೆ ಕಾಂಗ್ರೆಸ್ ಬಿಟ್ಟು JDS ಬಂದವರು, ಬಿಜೆಪಿ ಬಿಟ್ಟು JDS ಬಂದಿದ್ದಾರೆ. ಸರ್, ಅಲ್ಲಿ ಇಲ್ಲಿ ಬಿಟ್ರೆ ಮಜಾ ಇಲ್ಲ. ಅದು ಹಾಸನದಲ್ಲಿ ಈಗ ಭದ್ರಕೋಟೆ ಇನ್ ಸ್ವಲ್ಪ ದಿನ ಬಿಟ್ಟು ನೋಡಿ, ಇನ್ನೊಂದು 15 ದಿನ ಬಿಟ್ಟು ನೋಡಿ, ಅದೇ ಕಾಂಗ್ರೆಸ್ ಹೋದಂತ ಕಾರ್ಯಕರ್ತರು ವಾಪಸ್ ಬರ್ತಾರೆ. ಈ ಕಾರ್ಯಕರ್ತರುಗಳಲ್ಲಿ ಕೆಲವು ಸಾರಿ ಗೊಂದಲಗಳು ಮಾಡೋದು ಸಹಜ. ನುಡಿಯಲ್ಲ, ನಾನು ಆಗಿರೋದು ಮಾತ್ರ ಆಶಾದಾಯಕ ಅಲ್ಲ. ನಡೆದಿರುವಂತ ಘಟನೆಗಳು ಎಷ್ಟು ಜನ ಕಾಂಗ್ರೆಸ್ ಇಂದ ಬಂದಿಲ್ಲ. JDS ವಾಪಸ್ ಬಂದಿದ್ದಾರೆ. ಅದ್ರ ಬಗ್ಗೆ ನೀವ್ ಹೇಳಿ. ಈ ಒಂದು ಭಾವನೆ, ಈ ಒಂದು ಅಭಿಪ್ರಾಯ ಕಾರ್ಯಕರ್ತರ ಮನಸ್ಸಲ್ಲಿ ಕೂತ್ಬಿಟ್ರೆ ಲಾಸ್ಟ್ 2 ನಿಮಿಷ ಇರೋದು ಈ ಚರ್ಚೆಗೆ. ಈ ಪರ್ಸೆಪ್ಷನ್ ಬ್ಯಾಟಲ್ ಅನ್ನ ಕುಮಾರಸ್ವಾಮಿ ಅವರು ಹ್ಯಾಂಡಲ್ ಮಾಡಬೇಕಾಗಿದೆ. ಬರೀ ಕುಟುಂಬ ಸುತ್ತಮುತ್ತ ನಡೆಯೋದಿಲ್ಲ. ಪಕ್ಷ ಕಾರ್ಯಕರ್ತರಿಗೆ ಇಲ್ಲಿ ಅವಕಾಶ ಇದೆ. ಪ್ರಕಾಶ್ ಅವ್ರು ಯಾರು, ಅವ್ರ ಮಗ ಸ್ವರೂಪ್ ಯಾರು, ಇತ್ತೀಚಿನ ದಿನಗಳಲ್ಲಿ ಸ್ವರೂಪ್ ಅವ್ರು ಮಾಡ್ತಿರುವಂತ ಪ್ರಯತ್ನಗಳೆಂತದ್ದು. ಸಾವಿರಾರು ಜನ ಕರೆಸಿ ಊಟಕ್ಕೆ ಹಾಕಿದ್ರು, ಗ್ರಾಮ ಗ್ರಾಮ ಹೋಗಿ ಭೇಟಿ ಮಾಡ್ತಿದ್ದಾರೆ. ಓದ್ ಕಡೆ ಪಾಪ ಅವ್ರ ಅನಿವಾರ್ಯ, ಅವ್ರ ಅನಿವಾರ್ಯತೆ ನೋಡಿ. ನಾನಾದ್ರೂ ಪರವಾಗಿಲ್ಲ, ಭವಾನಿ ಆದ್ರೂ ಪರವಾಗಿಲ್ಲ, ಸ್ಪಷ್ಟತೆ ಇಲ್ಲ. ಬಂದೆ ಸರ್ ನಿಮ್ಮ ಹತ್ರ. ಪ್ರತಿಯೊಬ್ಬ ಕಾರ್ಯಕರ್ತನ ಅಭಿಲಾಷೆ ಏನಿದೆ ಅಂದ್ರೆ JDS ನ ಈ ಸತಿ ಕುಮಾರಸ್ವಾಮಿನ CM ಮಾಡಲೇಬೇಕು, 120ನ ರೀಚ್ ಮಾಡಲೇಬೇಕು. ಕ್ಯಾಂಡಿಡೇಟ್ ಯಾರಾನೋ ಆಗಲಿ ಪಕ್ಷ ಗೆಲ್ಲಿಸ್ಕೋಬೇಕು. ಈಗ ಸ್ವರೂಪ್ ಅವರು ಊರು ಓಡಾಡ್ತಾ ಇದ್ದಾರೆ, ಮನೆ ಓಡಾಡ್ತಾ ಇದ್ದಾರೆ. ಅವ್ರ ಉದ್ದೇಶ ಏನಿದೆ ಅಂದರೆ ಪಕ್ಷನ ಅಧಿಕಾರಕ್ಕೆ ತರಬೇಕು ಅನ್ನೋ ಒಂದು ಉದ್ದೇಶ ಇದೆ ವಿನಃ ಇದೇ ಆಗಬೇಕು ಅಂತೇನಿಲ್ಲ. ಈಗ ನಾವು ಕಾರ್ಯಕರ್ತರು, ನಾವು ಎಲ್ಲ ಓಡಾಡ್ತಾ ಇದೀವಿ. ನಮ್ಮ ಉದ್ದೇಶ ಏನಿದೆ, ಈ ಸತಿ ಕುಮಾರಸ್ವಾಮಿ ಅವರು CM ಮಾಡಬೇಕು, ರೈತರ ಸಮಸ್ಯೆಗಳಿಗೆ ಹೊಸ ಬೆಳಕನ್ನು ಕೊಡಬೇಕು ಅನ್ನೋ ಒಂದು ಚಿಂತನೆ. ಈಗ ಪಂಚರತ್ನ ಯೋಜನೆಗಳು ಪ್ಲಾನ್ ಮಾಡ್ಕೊಂಡ್ರ ಉದ್ದೇಶ ಇದು. ಆಯ್ತು ರಮೇಶ್ ಬಾಬು, ಎ ಮಂಜು ಅವ್ರ ಹೆಸರು ಪ್ರಸ್ತಾಪ ಮಾಡಿದ್ರಿಂದ ನಾನು ಮಧ್ಯಪ್ರವೇಶ ಮಾಡ್ತಾ ಇದ್ದೀನಿ. ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥವ್ರು. ಮೊನ್ನೆನೂ ಒಂದು ಹೇಳಿಕೆ ಮಾಡಿದ್ರು, ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಯತ್ನ ಪಡ್ತಾ ಇದ್ದೀನಿ, ನನಗೆ ಅವಕಾಶ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ಅನಿವಾರ್ಯವಾಗಿ ನಾನು ಬೇರೆ ಕಡೆ ಹೋಗ್ತಾ ಇದ್ದೀನಿ ಅಂತೇಳಿ. ಇವತ್ತು ಸರ್, ಅದು ಘಟನಾ ಕ್ರಮ ನೋಡಿ ನೀವು. ಅಲ್ಲಿ ಅದು ಸ್ಪಷ್ಟಪಡಿಸೋದಕ್ಕೆ ಮುಂಚೆನೆ ಇಲ್ಲಿ ಹೇಳಿಕೆ ಬಂದ್ಬಿಡ್ತು, ಎ ಮಂಜು ಅವ್ರು ಬರ್ತಾರೆ ಈಗ ಅಂತ. ಮತ್ತೆ ಪ್ರೀತಮ್ ಗೌಡರು ಏನಿವತ್ತು ಅಲ್ಲಿ
ರೇವಣ್ಣವರ ಅಥವಾ ದೇವೇಗೌಡರ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅವಕ್ಕಿಂತ ಜಾಸ್ತಿ ಮಾತಾಡಿದಂಥವ್ರು ಮಂಜು ಅವರು. ನನ್ನ ಪ್ರೆಸೆನ್ಸಲ್ಲಿ ರೇವಣ್ಣವ್ರಿಗೆ ಭಾಳ ಕೀಳ್ಮಟ್ಟದಲ್ಲಿ ಮಾತಾಡೋರು. 7ನೇ ಕ್ಲಾಸ್, ನಾನು 7ನೇ ಕ್ಲಾಸ್ ಅಲ್ಲ ನಮ್ಮ ಅಪ್ಪ ಡಿಗ್ರಿ ಮಾಡ್ತಿದ್ದಾರೆ ಅಂತೇಳಿ ಈ ಥರದ ಟೀಕೆ ಎಲ್ಲ ಮಾಡೋರು. ಇವತ್ತು ಅವರು ಕಾಂಗ್ರೆಸ್ JDSಗೆ ಹೋಗ್ತೀನಿ ಅಂತಾರೆ, ಅದು ಅವ್ರ ವಿಚಾರ, ವೈಯಕ್ತಿಕ ವಿಚಾರ. 7 ವಿಧಾನಸಭಾ ಕ್ಷೇತ್ರದಲ್ಲಿ JDSಗೆ ಪ್ರಬಲವಾಗಿ ಪೈಪೋಟಿ ಎಲ್ಲ ಹಿಂದಿನ ಚುನಾವಣೆಯಲ್ಲಿ. ಇದೇ ರೇವಣ್ಣವರು 99ರಲ್ಲಿ ಹೊಳೆನರಸೀಪುರದಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ವಿರುದ್ಧ ಸೋತಿದ್ದಾರೆ, ಹಿಂದೆ ದೇವೇಗೌಡರು ಸೋತಿದ್ದಾರೆ. 7 ವಿಧಾನಸಭಾ ಕ್ಷೇತ್ರದಲ್ಲಿ ಆ್ಯಸ್ ಆನ್ ಟುಡೇ ಇಂಟ್ಯಾಕ್ಟ್ ಇರ್ತಕ್ಕಂಥದ್ದು JDSಗೆ ರಾಜಕೀಯವಾಗಿ ಸಾಂಪ್ರದಾಯಿಕವಾಗಿ ಎದುರಾಳಿಗಳಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಸೊ ಅವರ ಕ್ಯಾಲ್ಕುಲೇಷನ್ ಅವ್ರು ಒಂದು ಪಾರ್ಟಿಯಾಗಿ ಅವ್ರು ಮಾಡ್ತಾರೆ, ನಾವು ಒಂದು ಪಾರ್ಟಿಯಾಗಿ ನಾವು ಮಾಡ್ತೀವಿ. ನೀವು 7 ಹೊಳೆನರಸೀಪುರದ ಮಂಜೇಗೌಡರು ಇರ್ಬೋದು, ಇವತ್ತು ನಮ್ಮ ಬೇರೆ ಬೇರೆ ಅಲ್ಲಿ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇರ್ಬೋದು, ಅರ್ಕಲ್ಗೂಡು ವಿಚಾರ ಇರ್ಬೋದು, ಬೇಲೂರು ವಿಚಾರ ಇರ್ಬೋದು, ಸಕಲೇಶ್ಪುರ ಇರ್ಬೋದು, 7 ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಅವ್ರ ಕ್ಯಾಂಡಿಡೇಟ್ ಅನೌನ್ಸ್ ಆಗಲಿ, ಅಲ್ಲಿ ಬೇರೆ ವಾತಾವರಣ ಹೇಳಿದ್ರು ಕಾಂಗ್ರೆಸ್ನವ್ರು JDSಗೆ ಬರ್ತಾರೆ ಅಂತೇಳಿ. ನೆನ್ನೆ ಹೊಳೆನರಸೀಪುರದಲ್ಲಾಗಿ ತಾವು ಹೇಳಿದ್ವಿ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಲಿ, ಆಮೇಲೆ ಬೆಳವಣಿಗೆಗಳು ಜನ ನೋಡ್ತಾರೆ ಏನಾಗಿದೆ, ಕಾಂಗ್ರೆಸ್ಗೆ ಏನು ಶಕ್ತಿ ಇದೆ ಅಲ್ಲಿ. ರೈಟ್. ಅಲ್ಲ, ನನ್ನ ಹತ್ರ ಸಮಯ ಆಯ್ತಿದ್ದಷ್ಟೇ, ಈ ಚರ್ಚೆ ಇನ್ನೂ ಮುಂದುವರಿಬೋದು, ಬಟ್ ನನ್ನ ಹತ್ರ ಸಮಯ ಆಯ್ತಿದ್ದಷ್ಟೇ.